ಬರಿದಾಗಿತ್ತು. ಹಲ್ಲೆಲೂಯಾ. ಬರಿದಾಗಿತ್ತು ಮತ್ತದು ಕ್ರಮವಿಲ್ಲದೆ ಇತ್ತು ಅಂತ. ಅದಕ್ಕೆ ದೇವರು ಏನ್ ಮಾಡಿದ್ರು, ಮೊದಲು ಆ ಭೂಮಿಯನ್ನ ಕ್ರಮಪಡಿಸಿ ಅದರಲ್ಲಿ ಅಂದವಾದಂತ ಗಿಡ ಮರಗಳನ್ನ ಉಂಟು ಮಾಡಿ, ಕಾಯಿ ಪಲ್ಯಗಳನ್ನ ಉಂಟು ಮಾಡಿ, ದೇವರು ಕೊನೆಯದಾಗಿ ಏನ್ ಮಾಡ್ತಾನೆ, ನನ್ನ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನ ಉಂಟು ಮಾಡಬೇಕು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ರಿ. ಈ ವರ್ಷದಲ್ಲಿ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಕೇಳುವ ಒಂದೊಂದು ಪ್ರಸಂಗ ನಿಮ್ಮ ಹೃದಯದ ಮೇಲೆ ಬರೆಯಲ್ಪಡಬೇಕು. ಯಾಕಂದ್ರೆ ಕಡೆಯ ದಿವಸಗಳಲ್ಲಿ ವಾಕ್ಯದ ಬರಗಾಲ ಬರ್ತದೆ. ನಾನು ಹೇಳ್ತೇನೆ, 28 ದಿನ ನಾನು 2016ರಲ್ಲಿ ಅಂದ್ರೆ ಜೂನ್ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ನಾನು ಏನ್ ಮಾಡ್ತೇನೆ, ತರಬೇತಿಗೆ ಹೋಗ್ತೇನೆ. ಹಲ್ಲೆಲೂಯಾ. ಜೂನ್ ಅಲ್ಲಿ ಆವಾಗ 28 ದಿನಗಳಲ್ಲಿ ಕೇಳಿದ ಪ್ರಸಂಗಗಳಲ್ಲಿ ಒಂದು 80% ಆದ್ರೂ ಕೂಡ ನಾನು ಇವತ್ತಿಗೂ ಕೂಡ ದಿಟ್ಟು ಮಾತನಾಡುವಷ್ಟು ದೇವರ ಕೃಪೆ ಕೊಟ್ಟನ. ಹಲ್ಲೆಲೂಯಾ. ಯಾಕಂದ್ರೆ ಆ 28 ದಿನಗಳು ನನ್ನ ಜೀವಿತದ ಒಂದು ಪ್ರಭಾವವನ್ನೇ ಬದಲಾಯಿಸಿತ್ತು. ಅಷ್ಟರ ಮಟ್ಟಿಗೆ ನಾನು ಅಲ್ಲಿ ಕಿವಿ ಕೊಟ್ಟಿದ್ದೇನೆ. ಅದಕ್ಕೆ ನಾನು ಹೇಳ್ತೇನೆ, ನೀವು ಎಷ್ಟರ ಮಟ್ಟಿಗೆ ವಾಕ್ಯ ಕೇಳಿಸ್ಕೊಡ್ತಿರೋ ಅದರ ಮೇಲೆ ನಿಮ್ಮ ಜೀವಿತದಲ್ಲಿ ಪ್ರಭಾವ ಬೀರ್ತದೆ. ಹಲ್ಲೆಲೂಯಾ. ನಾವು ಎಷ್ಟೊತ್ತಿಗೆ ಕೂತ್ಕೊಂಡಿದ್ವಿ ಅನ್ನೋದಲ್ಲ ಮುಖ್ಯ, ಏನನ್ನ ಕೇಳಿಸ್ಕೊಂಡ್ವಿ, ಹೇಗೆ ನಾವು ಕೇಳಿಸ್ಕೊಂಡ್ವಿ, ಅದು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ ಎಂಬುದಾಗಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ದೇವರು ಭೂಮಿಯನ್ನು ಉಂಟು ಮಾಡಿ ಅದಕ್ಕೆ ಒಂದು ಸುಂದರವಾದ ನಿಸರ್ಗವನ್ನ ಕೊಟ್ಟು, ಹಲ್ಲೆಲೂಯಾ, ಅದರ ಒಳಗಡೆ ಒಂದು ಏದೇನ್ ತೋಟ ಅನ್ನತಕ್ಕಂಥ ವಿಶೇಷವಾದ ತೋಟವನ್ನ ದೇವರು ಉಂಟು ಮಾಡಿ ಅಲ್ಲಿಗೆ ಮನುಷ್ಯನನ್ನ ಕರೆದುಕೊಂಡು ಬಂದು ಬಿಟ್ಟನು. ಹಲ್ಲೆಲೂಯಾ. ಎಲ್ಲಿ ತಂದು ಬಿಟ್ಟರು ಪ್ರಿಯರೇ? ಏದೇನ್ ತೋಟದಲ್ಲಿ ಆದಾಮ್ ಮತ್ತೆ ಅವುಗಳನ್ನ ತಂದು ಬಿಟ್ಟು ದೇವರು ಹೇಳ್ತಾನೆ, ಒಂದು ಮರದ ಹಣ್ಣು ತಿನ್ಬೇಡ. ಅದು ಎಲ್ಲರಿಗೂ ಚೆನ್ನಾಗಿ ಪರಿಚಿತವಾಗಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆ ಹಣ್ಣನ್ನ ತಿನ್ಬೇಡ ಅಂದ್ರೆ ಅವಾಗ ಒಂದು ಮಾತು ಹೇಳ್ತಾರೆ, ಈ ಭೂಮಿಯನ್ನ ನೀನ್ ಏನ್ ಮಾಡು, ಅಧಿಕಾರ ಮಾಡು. ಹಲ್ಲೆಲೂಯಾ. ಮನುಷ್ಯನಿಗೆ ದೇವರು ಭೂಮಿಯನ್ನ ಉಂಟು ಮಾಡಿ, ಮನುಷ್ಯನನ್ನು ಉಂಟು ಮಾಡಿ ಮನುಷ್ಯನಿಗೆ ಮೊದಲು ಕೊಟ್ಟಂತ ಅಧಿಕಾರ ಏನ್ ಗೊತ್ತಾ? ಈ ಭೂಮಿಯನ್ನ ನೀನು ಅಧಿಕಾರ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಈ ಭೂಮಿಯನ್ನ ಆಳ್ವಿಕೆ ಎಂಬುದಾಗಿ ಆ ಭೂಮಿಯ ಮೇಲಿದ್ದಂತ ಎಲ್ಲ ಅಧಿಕಾರವನ್ನ ಆದಾಮನಿಗೆ ಕೊಡಲ್ಪಟ್ಟನು. ಹಲ್ಲೆಲೂಯಾ. ಯಾರಿಗೆ ಕೊಡಲ್ಪಟ್ಟನು? ಆದಾಮನಿಗೆ ಕೊಡಲ್ಪಟ್ಟನು. ಇದನ್ನ ಗಮನಿಸಿದಂತ ಸೈತಾನನ ಏನ್ ಮಾಡ್ತಾನೆ, ಭೂಮಿಯ ಎಲ್ಲ ಅಧಿಕಾರ ಆದಾಮನ ಕೈಯಲ್ಲಿದೆ. ಪರಲೋಕದಲ್ಲಿ ಈತನ ಆರಾಧನೆ ಮಾಡ್ತಾ ಇದ್ದಂತ ಸೈತಾನನು ಆತನ ತಪ್ಪಾದ ಆಲೋಚನೆಗಳಿಂದ ದೊಬ್ಬಲ್ಪಟ್ಟು ಭೂಮಿಯಲ್ಲಿ ಬಿದ್ದಾನ. ಹಲ್ಲೆಲೂಯಾ. ಈಗ ಇವನಿಗೆ ಪರಲೋಕದಲ್ಲಿಯೂ ಸ್ಥಾನ ಇಲ್ಲ, ಪರಲೋಕದಲ್ಲಿಯೂ ಕೂಡ ವಾಸಸ್ಥಾನ ಇಲ್ಲ. ಪರಲೋಕದಲ್ಲಿ ಇದ್ದಂತ ಅಧಿಕಾರವನ್ನು ಸೈತಾನನು ಕಳ್ಕೊಂಡಿದ್ದಾನೆ, ಭೂಮಿಯಲ್ಲಿ ಇದ್ದಾನೆ. ಭೂಮಿಯ ಅಧಿಕಾರ ಯಾರಿಗೆ ಕೊಡಲ್ಪಟ್ಟಿದೆ? ಆದಾಮನಿಗೆ ಕೊಡಲ್ಪಟ್ಟಿದೆ. ಅದಕ್ಕೆ ಸೈತಾನ ಯೋಚನೆ ಮಾಡ್ತಾನೆ, ಹೇಗಾದ್ರೂ ಮಾಡಿ ಈ ಭೂಮಿಯ ಅಧಿಕಾರವನ್ನ ನಾನು ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಸೈತಾನನು ಹಾವನ್ನ ಉಪಯೋಗ ಮಾಡಿಕೊಂಡು ಸರ್ಪದ ರೂಪದಲ್ಲಿ ಬಂದು ಏನ್ ಮಾಡ್ತಾನೆ, ಅವಳನ್ನ ವಂಚಿಸಿ ಆದಾಮನ ಕೈಯಲ್ಲಿದ್ದಂತ ಭೂಮಿಯ ಅಧಿಕಾರವನ್ನ ಸೈತಾನನು ವಶ ಮಾಡಿಕೊಂಡನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆದಾಮ ಅವಳು ಮಾಡಿದ ಒಂದು ಸಣ್ಣ ಅವಿಧೇಯತೆ ಅವರಿಗಿದ್ದಂತ ಸಕಲ ಅಧಿಕಾರದ ಒಂದು ಏನು ಪ್ಯಾಕೇಜ್ ಅನ್ನೇ ತಗೊಂಡೋಗಿ ಸೈತಾನನ ಕೈಯಲ್ಲಿ ಕೊಟ್ಬಿಟ್ರು. ಹಲ್ಲೆಲೂಯಾ. ಈಗ ಏನಾಗಿದೆ, ಸೈತಾನನು ಭೂಮಿಯ ಒಡೆಯನಾಗ್ಬಿಟ್ಟನು, ಭೂಮಿಯ ಮೇಲೆ ಅಧಿಕಾರವನ್ನು ಸೈತಾನನು ಪಡೆದುಕೊಂಡು. ಅದಕ್ಕೆ ಸೈತಾನನು ಏನ್ ಮಾಡಿದ, ಆತನಿಗೆ ಅಧಿಕಾರ ಯಾವಾಗ ರವಾನೆ ಆಯ್ತೋ, ಟ್ರಾನ್ಸ್ಫರ್ ಆಯ್ತೋ, ಆವಾಗಲೇ ಆದಾಮನಿಗೆ ಮರಣ ಅನ್ನುವಂಥದ್ದು ಉಂಟಾಗ್ತದೆ. ಹಲ್ಲೆಲೂಯಾ. ಆತ್ಮೀಕವಾದ ಮರಣ ಉಂಟಾಯ್ತು. ಆತನಿಗಿದ್ದಂತ ಅಧಿಕಾರ ಕಳೆದುಕೊಂಡ ಕಾರಣ ಈಗ ಆದಾಮನು ಮರಣದ ಮಾರ್ಗದಲ್ಲಿ ಬಂದನು. ಅಂದ್ರೆ ಮನುಷ್ಯನ ಕುಲವೇ ಮರಣದ ಮಾರ್ಗದಲ್ಲಿ ಬಂದಿತು ಪ್ರಿಯರೇ. ಹಲ್ಲೆಲೂಯಾ. ದೇವರು ಕೊಡುವಾಗ ಸುಂದರವಾಗಿದ್ದ ಭೂಮಿ, ಸುಂದರವಾಗಿರುವಂತ ಏದೇನ್ ತೋಟ, ಯಾವಾಗ ಅದು ಸೈತಾನನ ಕೈಯಲ್ಲಿ ಹೋಯಿತು ಆವಾಗ ಬೈಬಲ್ ಹೇಳ್ತದೆ, ಮುಳ್ಳು ಗಿಡಗಳು ಬೆಳೆಯಲ್ಪಟ್ಟವು. ಹಲ್ಲೆಲೂಯಾ. ಏನಾಯ್ತ್ರಿ? ಮುಳ್ಳು ಗಿಡಗಳು ಬೆಳೆಯಲ್ಪಟ್ಟವು. ಗಮನಿಸ್ರಿ ಪ್ರಿಯರೇ, ಎಲ್ಲಿಯವರೆಗೆ ದೇವರು ಸೃಷ್ಟಿ ಮಾಡಿರ್ತಾನೋ, ದೇವರ ಕೈಯಲ್ಲಿ ಇರ್ತದೋ, ಆ ಎಲ್ಲಾ ವಸ್ತುಗಳು ಸುಂದರವಾಗಿ ಸಮಾಧಾನವಾಗಿರ್ತದೆ. ಆ ವಸ್ತುವನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಸೈತಾನನ ವಶಕ್ಕೆ ಕೊಟ್ಟರೆ ಅಲ್ಲಿ ಸಮಸ್ಯೆಗಳು ತುಂಬಲ್ಪಡುತ್ತದೆ. ಹಲ್ಲೆಲೂಯಾ. ಅಲ್ಲಿ ಮುಳ್ಳಿನ ಪರಿಸ್ಥಿತಿಗಳು, ಹಿಂಸೆಯ ಪರಿಸ್ಥಿತಿಗಳು ತುಂಬಲ್ಪಡುತ್ತದೆ. ಅದನ್ನ ಕಂಡಂತ ದೇವರು, ಅಯ್ಯೋ ಸೈತಾನನ ಕೈಯಲ್ಲಿ ಕೊಟ್ಬಿಟ್ಟನು, ನಾನು ಸೃಷ್ಟಿ ಮಾಡಿದ ಆದಾಮನು ಈಗ ಏನಾಗಿದ್ದಾನೆ, ಆದಾಮನ ಅಧಿಕಾರಿಯಾಗಿರಬೇಕಾದಾತನು ಈಗ ದಾಸತ್ವದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಸೈತಾನನ ದಾಸತ್ವದಲ್ಲಿ ಇದ್ದಾನೆ. ಇದನ್ನ ಕಂಡಂತ ದೇವರು ನೊಂದುಕೊಂಡು ಆತ ಏನ್ ಮಾಡ್ತಾನೆ, ಆ ಅಧಿಕಾರವನ್ನ ತಿರುಗಿ ನನ್ನ ಮಕ್ಕಳಿಗೆ ನಾನು ಕೊಡಬೇಕು, ಮನುಷ್ಯರಿಗೆ ಕೊಡಬೇಕು ಅಂತೇಳಿ ತನಗಿದ್ದ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಭೂಮಿಗೆ ಕಳಿಸಿದ್ರು. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ,
ಭೂಮಿಯಲ್ಲಿ ಬಂದು ಅವರು 33 ವರ್ಷಗಳು ಬದುಕಿ ಆ ನಂತರ ಅವರು ಶಿಲುಬೆಯನ್ನ ಏರಿ, ಶಿಲುಬೆಗೆ ಯೇಸು ಸ್ವಾಮಿ ಏರುವಾಗ ಸೈತಾನನ ಏನಂತ ಕೊಡೋದು ಗೊತ್ತಾ? ಈ ಯೇಸು ಸ್ವಾಮಿ ಬಂದಿರೋದು ಈ ಎಲ್ಲಾ ಜನರು ರಕ್ಷಣೆ ಮಾಡ್ಲಿಕ್ಕೆ ಬಂದನ, ಈತನನ್ನ ಕೊಂದಾಕ್ಬಿಟ್ರೆ ನನಗೆ ಸರಿಸಮನಾಗಿ ಹೋರಾಡುವ ವ್ಯಕ್ತಿ ಯಾರಿಲ್ಲ ಅಂತೇಳಿ ಯೋಚನೆ ಮಾಡಿ ಸೈತಾನನ್ ಏನ್ ಮಾಡ್ತಾನೆ, ಶಿಲುಬೆ ಮೇಲೆ ಯೇಸು ಸ್ವಾಮಿಯನ್ನ ಕೊಂದಾಕ್ಲಿಕ್ಕೆ ಬೇಕಾದ ಎಲ್ಲ ಪ್ಲಾನ್ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲ ಪ್ಲಾನ್ ಮಾಡಿ ಶಿಲುಬೆ ಮೇಲೆ ಯೇಸು ಸ್ವಾಮಿಗೆ ಮರಣ ಉಂಟಾಗುವಾಗ ಸೈತಾನನ ಅಂದ್ಕೊಂಡನು ಯೇಸು ಸ್ವಾಮಿ ಮರಣ ಹೊಂದಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣ ಹೊಂದಿದನಂದ್ರೆ ಆತನಿಗೆ ಸತ್ಯ ಗೊತ್ತಿಲ್ಲ. ಯೇಸು ಸ್ವಾಮಿ ಮರಣ ಹೊಂದಿಲ್ಲ ಪ್ರೇರೆ, ಸೈತಾನನಿಗೆ ಮರಣ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೈತಾನನ ತಲೆಯನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟರು. ಹಲ್ಲೆಲೂಯಾ. ಈಗ ಆ ಸೈತಾನನಿಗಿದ್ದಂತ ಭೂಮಿಯ ಅಧಿಕಾರ ಈಗ ವಾಪಸ್ ಯೇಸು ಸ್ವಾಮಿ ಗೆದ್ದ ಕಾರಣ, ಮರಣವನ್ನ ಜಯಿಸಿದ ಕಾರಣ, ಪಾಪವನ್ನ ಜಯಿಸಿದ ಕಾರಣ ಆ ಒಂದು ಭೂಮಿ ಮತ್ತೆ ಯೇಸು ಸ್ವಾಮಿಯ ವಶಕ್ಕೆ ಕೊಡಲ್ಪಡ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18-20 ನಾವು ಓದೋದಾದ್ರೆ, ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾನೆ, ಈ ಲೋಕದ ಎಲ್ಲಾ ಅಧಿಕಾರವನ್ನ ನನಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಈಗ ಆದಾಮನ ಕೈಯಲ್ಲಿದ್ದ ಅಧಿಕಾರ ಸೈತಾನನ ಕೈಯಲ್ಲಿ ಹೋಗಿತ್ತು. ಸೈತಾನನ ಕೈಯಲ್ಲಿದ್ದಂತ ಅಧಿಕಾರ ಶಿಲುಬೆಯ ಮರಣದ ಮುಖಾಂತರ ಏನಾಗಿದೆ, ಯೇಸು ಸ್ವಾಮಿಯ ಕೈಯಲ್ಲಿದೆ. ಎಲ್ಲಿದೆ ಭೂಮಿಯ ಅಧಿಕಾರ? ಯೇಸು ಸ್ವಾಮಿಯ ಕೈಯಲ್ಲಿದೆ. ಯೇಸು ಸ್ವಾಮಿಯ ಒಂದು ಬಯಕೆ ಏನಂದ್ರೆ, ಆತನು ತಂದೆಯಾದ ದೇವರು ಭೂಮಿಯನ್ನು ಉಂಟು ಮಾಡಿದ ಮನುಷ್ಯನು ಅಲ್ಲಿ ಜೀವಿಸಬೇಕಂತ. ಹಲ್ಲೆಲೂಯಾ. ಮನುಷ್ಯನು ಆಳ್ವಿಕೆ ಮಾಡ್ಬೇಕಂತ. ಈಗ ಏನಾಗಿದೆ, ಅದು ತಿರುಗಿ ಆ ಕಡೆ ಈ ಕಡೆ ಸುತ್ತಾಡಿ ಈಗ ಮತ್ತೆ ದೇವರ ಕೈಯಲ್ಲೇ ಬಂದಿದೆ. ಹಲ್ಲೆಲೂಯಾ. ದೇವರು ನಾನಾಗಿದ್ರೆ, ಏನಾದ್ರೂ ನಾನು ದೇವರ ಸ್ಥಾನದಲ್ಲಿದ್ರೆ ಯೋಚನೆ ಮಾಡ್ತದೆ, ಅಯ್ಯಪ್ಪ ಇಷ್ಟು ಕಷ್ಟಪಟ್ಟು ಸೃಷ್ಟಿ ಮಾಡಿ ಇವ್ರಿಗೆಲ್ಲ ಕೊಟ್ಟು ಇದೆಲ್ಲ ಶತ್ರು ಕೈಯಲ್ಲಿ ಹೋಗಿ ಸೈತಾನ ಕೈಯಲ್ಲಿ ಹೋಗಿ ನನ್ನ ಕೈಗೆ ಬಂದದಪ್ಪ, ಬಾಳ ಸ್ತೋತ್ರ, ನಾನೇ ಇಟ್ಕೊಳ್ತೇನೆ ಅಂತ ಇದೆ. ಹಲ್ಲೆಲೂಯಾ. ಇದು ಮಾನಸಿಕ ಬುದ್ಧಿ. ಆದ್ರೆ ನನ್ನ ದೇವರು ಮನುಷ್ಯನ ಹಾಗೆ ಅಲ್ಲ. ಆ ಭೂಮಿಯನ್ನ ಯಾತಕ್ಕಾಗಿ ಉಂಟು ಮಾಡಿದ್ರು, ಮನುಷ್ಯನಿಗೆ ಕೊಡಬೇಕು, ಮನುಷ್ಯನಲ್ಲಿ ಜೀವಿಸಬೇಕು, ಮನುಷ್ಯನ ಸಂತೋಷವಾಗಿರಬೇಕು. ನಾನು ಪರಲೋಕದಿಂದ ಆವಾಗ ಏನ್ ಮಾಡ್ಬೇಕು, ಮನುಷ್ಯನನ್ನ ಭೇಟಿ ಮಾಡ್ಬೇಕು, ಆತನ ಜೊತೆ ಸಹವಾಸದಲ್ಲಿ ಇರ್ಬೇಕಂತೇಳಿ ಸೃಷ್ಟಿ ಮಾಡಿದ ಕಾರಣ ಇಷ್ಟೆಲ್ಲ ಅನಾಹುತಗಳನ್ನ ಮಾಡಿ ದೇವರು ಕೊಟ್ಟ ಅಧಿಕಾರ ಕಳೆದುಕೊಂಡು ಶತ್ರು ಕೈಯಲ್ಲಿ ಕೊಟ್ಟು ಮತ್ತೆ ಶತ್ರುವಿನ ಸೈತಾನನ ಕೈಯಲ್ಲಿದ್ದಂತ ಅಧಿಕಾರವನ್ನ ತಿರುಗಿ ತಂದರೂ ಕೂಡ ದೇವರು ಅದೇ ಹೃದಯ ಉಳ್ಳಂತ ದೇವರು ಮತ್ತೆ ಯಾರಾದ್ರೂ ಯೇಸು ಸ್ವಾಮಿಯನ್ನು ನಂಬಿ ಬರ್ತಾರೇನೋ ಅವರ ಕೈಯಲ್ಲಿ ಭೂಮಿಯ ಅಧಿಕಾರ ಕೊಡಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇವತ್ತು ನಾನು ನೀನು ನಿಜವಾಗಿ ಯೇಸು ಸ್ವಾಮಿಯನ್ನ ನಂಬಿ ಪಾಪದ ಪಾಲಿಗೆ ಸತ್ತವರಾಗಿ, ಅಯ್ಯ ನಾವು ಪಾಪವನ್ನ ಬಿಟ್ಟಿದ್ದೇವೆ, ನಾವು ನೀತಿವಂತರಾಗಿದ್ದಂತ ನಂಬಿಕೆಯಲ್ಲಿ ಪ್ರವೇಶ ಮಾಡಿದ್ರೆ ಆ ಸುಂದರವಾದಂತ ಭೂಮಿಯ ಅಧಿಕಾರವನ್ನ ನನಗೂ ನಿನಗೂ ಯೇಸು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ಬೋದಾ? ಆ ಅಧಿಕಾರ ಅವರಿಗೆ ಯಾರ ಕೈಯಲ್ಲಿದೆ? ಭೂಮಿಯ ಮೇಲೆ ಅಧಿಕಾರ ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ಅನೇಕ ಸಾರಿ ಸೈತಾನ ಏನಂತ ಹೇಳ್ತಾರೆ ಗೊತ್ತಾ? ಯಾವ್ದಾದ್ರು ಹೊಲದ ವಿಚಾರನೋ, ಜಾಗದ ವಿಚಾರನೋ, ಕುಟುಂಬದ ವಿಚಾರನೋ ಬಂದಾಗ ಮಾಟ ಮಂತ್ರಗಳಿಗೆ ಒಳಗಾಗಿದ್ರೆ ಸೈತಾನಲ್ಲಿರುವವರು ಹೇಳ್ತಾರೆ, ಆ ಭೂಮಿ ನನ್ನ ವಶದಲ್ಲಿದೆ, ನೀನ್ ಇದನ್ನ ತಂದುಕೊಡು, ಇಷ್ಟು ತಂದುಕೊಡು, ನಾನೇನ್ ಮಾಡ್ತಾನೆ, ಅದು ನಿನ್ನ ಕೈ ಸೇರುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಸೈತಾನ ಹೇಳುವಂತದ ಗಮನಿಸ್ರಿ, ಬೈಬಲ್ ಹೇಳ್ತದೆ, ಭೂಮಿಯ ಎಲ್ಲಾ ಸಕಲ ಅಧಿಕಾರವು ಯೇಸುವಿಗೆ ಕೊಡಲ್ಪಟ್ಟಿದೆ. ಆ ಯೇಸುವನ್ನ ನಂಬುವ ಜನರಿಗೆ ಯೇಸು ಅಧಿಕಾರ ಕೊಟ್ಟಿದ್ದಾನೆ. ಹಾಗಾದ್ರೆ ನಿನ್ನ ಹೊಲದ ಮೇಲೆ ಅಧಿಕಾರ ನಿನಗಿದೆನಾ, ಮಾಟ ಮಂತ್ರದವರಿಗಿದೆ? ಹಲ್ಲೆಲೂಯಾ. ಯಾರಿಗಿದೆ? ನಮಗಿದೆ. ನಮಗಿರುವ ಅಧಿಕಾರವನ್ನೇ ಸೈತಾನನು ಬಂದು ಮೋಸ ಮಾಡ್ತಾನೆ. ಇದು ಅವರ ವಶದಲ್ಲಿದೆ, ಅವರ ಕೈಯಲ್ಲಿದೆ. ನೀನು ಇಷ್ಟ ಹಣ ಕೊಟ್ರೆ, ಇದನ್ನ ಕೊಟ್ರೆ ನಾನು ಬಿಡಿಸ್ಕೊಡ್ತೇನೆ ಎಂಬುದಾಗಿ ನಾನು ಹೇಳ್ತೇನೆ. ನಿನಗಿರುವ ಅಧಿಕಾರ ನಿನಗೆ ಸರಿಯಾಗಿ ಗೊತ್ತಾದ್ರೆ ಅದು ನಿನ್ನ ವಶದಲ್ಲಿದೆ. ಅಧಿಕಾರದಲ್ಲಿ ಉಳ್ಳವನು ಗದರಿಸಬೇಕು. ಹಲ್ಲೆಲೂಯಾ. ಅಧಿಕಾರದಲ್ಲಿ ಉಳ್ಳವನು ಏನ್ ಮಾಡ ಗದರಿಸಬೇಕು. ಸೈತಾನನೇ, ಇದು ನನ್ನ ಅಧಿಕಾರದಲ್ಲಿ ಇರ್ತಕ್ಕಂಥ ಸ್ಥಳ, ನನ್ನ ಅಧಿಕಾರದಲ್ಲಿ ಇರ್ತಕ್ಕಂಥ ಮನೆ, ಇದನ್ನ ಬಿಟ್ಟು ನೀನು ತೊಲಗು ಎಂಬುದಾಗಿ ಆಜ್ಞಾಪಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಭೂಮಿಯ ಅಧಿಕಾರ ಸೈತಾನನ ಕೈಯಲ್ಲಿ ಇಲ್ಲ, ಯೇಸುವಿನ ನಂಬಿದಂತ ನೀತಿವಂತರ ಕೈಯಲ್ಲಿ ಇದೆ. ಹಲ್ಲೆಲೂಯಾ. ಯಾರಾದ್ರೂ ನೀತಿವಂತರಿದ್ರೆ ಆಮೇಲೆ ನಿನ್ನ ಕೈಯಲ್ಲಿ ಭೂಮಿಯ ಅಧಿಕಾರ. ಹಲ್ಲೆಲೂಯಾ. ಅದಕ್ಕೆ ಪ್ರಾರ್ಥನೆ ಯಾಕೆ ಬಹಳ ಮುಖ್ಯ ಅಂದ್ರೆ, ಈ ಭೂಮಿ ಸೌಖ್ಯವಾಗಿರ್ಬೇಕಂದ್ರೆ ನಿನ್ನ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ನಿನಗೆ ಅಧಿಕಾರ ಉಂಟು ಪ್ರಿಯರೇ. ಹಲ್ಲೆಲೂಯಾ. ನನಗೆ ಅಧಿಕಾರ ಉಂಟು. ಅಧಿಕಾರ ಉಳ್ಳವರು ಏನಾದ್ರೂ ಮಾತಾಡಿದ್ರೆ ಕೆಲಸ ಆಗ್ತದೆ. ಈಗ ನಾವು ಬೀದರ್ಲಿ ಏನಾದ್ರು ಅದ್ಭುತ ದೊಡ್ಡ ಕಾರ್ಯಗಳು ಆಗ್ಬೇಕಂದ್ರೆ DC ಮಾತಾಡಿದ್ರೆ ಆಗ್ತದ ಇಲ್ಲ?
ಅಲ್ಲಿ ನಾನು ನೀನು ಹೋಗಿ ನಿಂತ್ಕೊಂಡು ಇಂಥದ್ದಾಗ್ಬೇಕಂತದಾಗ್ಬೇಕಂದ್ರೆ ಅಧಿಕಾರಿಗಳು ಮಾಡ್ತಾರ? ಇಲ್ಲ. ಅದೇ ಒಬ್ಬ DC ಬಂದು ಮಾತಾಡಿದ್ರೆ ಏನಾಗ್ತದೆ? ಆ ಕಾರ್ಯಗಳಾಗ್ತದೆ. ಕಾರಣ ಆತನಿಗೆ ಒಂದು ಅಥಾರಿಟಿ ಉಂಟು, ಅಧಿಕಾರ ಉಂಟು. ಹಾಗೆ ಈ ಭೂಮಿಯಲ್ಲಿ ಸಕಲ ಅಧಿಕಾರವನ್ನ ದೇವರು ನನಗೆ ನಿನಗೆ ಕೊಟ್ಟಿದ್ದಾನೆ. ಇವತ್ತು ಸೈತಾನನ ಕಾರ್ಯಗಳು ಮುರಿಬೇಕಂದ್ರೆ ಅಧಿಕಾರವುಳ್ಳವರು ಮಾತನಾಡಬೇಕು. ಹಲ್ಲೆಲೂಯಾ. ಅಧಿಕಾರವುಳ್ಳವರು ಮಾತನಾಡಬೇಕು. ಯಾರಿಗೆ? ಈಗ ಡಿಸಿಗಿಂತ ಮೇಲೆ ಯಾರಿರ್ತಾರೆ? ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಯಾರಿರ್ಬೋದು? ಸೇವ್ ಇರ್ತಾರೆ? ಇಲ್ಲ. ಹಲ್ಲೆಲೂಯಾ. ಈಗ ದೇಶದ ಲೆಕ್ಕಕ್ಕೆ ಹೋದ್ರೆ ಯಾರಿರ್ತಾರೆ? ಮೋದಿಯವರು ಇರ್ತಾರೆ, ರಾಷ್ಟ್ರಪತಿಗಳು. ಹಲ್ಲೆಲೂಯಾ. ಈಗ ಅವ್ರು ಏನ್ ಮಾತಾಡ್ತಾರೋ ಅದನ್ನ ಇಡೀ ದೇಶಕ್ಕೆ ಹೇಳ್ಬೇಕಾಗ್ತದೆ. ಹಾಗೆ ನಮಗೆ ಭೂಮಿಯ ಮೇಲೆ ಅಧಿಕಾರ ಉಂಟು. ನನ್ನ ದೇವರಿಗೆ ಪರಲೋಕದಲ್ಲಿಯೂ ಪಾತಾಳ ಲೋಕದಲ್ಲಿಯೂ ಸರ್ವ ಲೋಕದಲ್ಲಿ ಅಧಿಕಾರ ಉಂಟು. ನಾವೇನ್ ಮಾಡ್ಬೇಕು? ಈಗ ಭೂಮಿಯ ಅಧಿಕಾರವುಳ್ಳಂತ ನಾವು ಸರ್ವ ಲೋಕದ ಅಧಿಕಾರಿ ಹತ್ರ ಮಾತನಾಡಬೇಕು. ಹಲ್ಲೆಲೂಯಾ. ನಾವು ಒಂದು ತೀರ್ಮಾನ ಮಾಡಿದ್ದೇವೆ, ಸ್ವಾಮಿ ಈ ರೀತಿಯಾಗಿ ನಮ್ಮ ಭೂಮಿಯಲ್ಲಿ ಕಾರ್ಯ ಆಗ್ಬೇಕು, ಅವರಾದಲಿಂದ ಕಾರ್ಯ ಆಗ್ಬೇಕು, ಅದಕ್ಕೆ ನೀನು ಒಂದು ಸಹಾಯ ಮಾಡಬೇಕು. ಹಲ್ಲೆಲೂಯಾ. ನನ್ನ ಕೈಗಳ ಜೊತೆಗೆ ನಿನ್ನ ಕೈಯನ್ನು ಸೇರಿಸು. ಹಲ್ಲೆಲೂಯಾ. ನಾನು ಮಾಡುವ ಕೆಲಸದ ಜೊತೆಯಲ್ಲಿ ದೇವರೇ ನೀನ್ ನನ್ನ ಸಂಗಡ ಇರು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಅಧಿಕಾರವು ಕೆಲಸ ಮಾಡುವಂತದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಎಂತ ಅಧಿಕಾರಿಗಳಂತ ಗೊತ್ತಿಲ್ಲದೆ ಜಿಗುಪ್ಸೆಯಲ್ಲಿದ್ದೇವೆ ಅನೇಕ. ಎಲ್ಲೆಲ್ಲೋ ಅಂದಾಡ್ತದೆ, ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೆಲ್ಲೋ ಸಮಾಧಾನ ಕೇಳ್ತೇವೆ, ಯಾರ್ಯಾರೋ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾರೆ. ದೇವರ ಆತ್ಮನ ಹೇಳ್ತಾನೆ ನೀನೇ ಅಧಿಕಾರಿ, ಅಧಿಕಾರ ಉಳ್ಳತಕ್ಕಂಥ ವ್ಯಕ್ತಿ ನೀನಾಗಿದೆಯಾ, ಅಧಿಕಾರದಲ್ಲಿ ಮಾತನಾಡಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಷ್ಟೆಲ್ಲ ಅಧಿಕಾರ ಉಳ್ಳಂತ ವ್ಯಕ್ತಿಗಳು ನಾವು ಈಗ ಪರಲೋಕದ ಮಾರ್ಗದಲ್ಲಿ ಪ್ರಯಾಣದಲ್ಲಿ ಇದ್ದೇವೆ. ಈ ಅಧಿಕಾರವನ್ನು ಯಾಕೆ ದೇವರು ಕೊಟ್ಟರು ಅಂದ್ರೆ ಈ ಲೋಕಕ್ಕೆ ಪರಲೋಕ ಹತ್ತಿರವಾಗಿದೆ, ಅದನ್ನು ನೀವು ಅನುಭವಿಸಿ ನಾನಿರುವ ಸ್ಥಳಕ್ಕೆ ಬರಬೇಕು ಎಂಬುದಾಗಿ. ಹಲ್ಲೆಲೂಯಾ. ನನಗೆ ಪ್ರಸಂಗದ ಕಡೆಗೆ ನಾನು ಬರ್ತಾ ಇದ್ದೇನೆ. ಈ ಅಧಿಕಾರವನ್ನು ಹೊತ್ತುಕೊಂಡು ನಾವು ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಪರಿಶುದ್ಧವಾದ ಅಧಿಕಾರ, ನೀತಿವಂತಿಕೆಯನ್ನು ಹೊತ್ತುಕೊಂಡು ನಾವೇನ್ ಮಾಡ್ತಿದ್ದೇವೆ? ಈ ಪ್ರಯಾಣದಲ್ಲಿ ಓಡುತ್ತಾ ಇದ್ದೇವೆ. ಎಲ್ಲರೂ ಹೇಳ್ರಿ, ಓಡುತ್ತಾ ಇದ್ದೇವೆ, ಓಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಾನು ಕೇಳ್ತೇನೆ, ನೀವು ಓಡುವ ಮಾರ್ಗ ಯಾವುದು? ನೀವು ಹೋಗ್ತಾ ಇದ್ರಲ್ಲ ಮಾರ್ಗ ಯಾವುದು? ಈಗ ಬೀದರ್ ಹೋಗ್ತಾ ಇರ್ತೀರ ಅಂತ ಇಟ್ಕೊಡ್ರಿ. ಎಲ್ಲಿ ಹೋಗ್ತಾ ಇದೀಯಪ್ಪ ಅಂತ ಕೇಳಿದ್ರೆ ಏನಂತೀರಿ? ಬೀದರ್ ಹೋಗ್ತಾ ಇದ್ದೀವಿ ಅಂತ. ಹಲ್ಲೆಲೂಯಾ. ಯಾವ ಮಾರ್ಗ ಹೋಗ್ತಾ ಇದ್ರಿ? ಸಂತಪುರ ಮಾರ್ಗವಾಗಿ ಹೋಗ್ತಾ ಇದೀವಿ ಅಂತೀವಿ. ಹಲ್ಲೆಲೂಯಾ. ಈಗ ನೀವು ಪರಲೋಕದ ಪರಲೋಕಕ್ಕೆ ಹೋಗ್ಲಿಕ್ಕೆ ಓಡ್ತಾ ಇದ್ದೇವೆ. ನಾನು ಓಡ್ತಾ ಇದ್ದೇನೆ, ನೀವು ಓಡ್ತಾ ಇದ್ದೀರಿ. ಹಾಗಾದ್ರೆ ಯಾವ ಮಾರ್ಗದಲ್ಲಿ ಓಡ್ತಾ ಇದ್ದೀರಿ? ಯಾವ ಮಾರ್ಗದಲ್ಲಿ? ಹಲ್ಲೆಲೂಯಾ. ಯಾರೋ ಒಬ್ರು ಹೇಳಿದ್ರು ನಾನೇ ಮಾರ್ಗ ಅಂತ. ಯಾರು ಹೇಳಿದ್ರು? ವಾಕ್ಯನ ಹೇಳ್ಬೇಕು. ಅದಕ್ಕೆ ನೀವು ಬೈಬಲ್ ಓದ್ಬೇಕು. ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ನಿಮಗೆ ಪ್ರಶ್ನೆ ಮಾಡ್ತೇನೆ, ವಾಕ್ಯಗಳಲ್ಲಿ ಏನು ಬರೆದಿದೆಯೋ ಅದನ್ನೇ ನಾವು ಉಚ್ಚರಿಸಿದ್ರೆ ಅದು ಕಾರ್ಯ ಮಾಡ್ತದೆ. ಅದಕ್ಕೆ ಬದಲಾಗಿ ಬೇರೆ ಪದಗಳನ್ನು ಬಳಸೋದು ಬೇರೆ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಬರೆದಿರ್ತಕ್ಕಂಥ ಒಂದೊಂದು ವಾಕ್ಯಗಳು ಅಧಿಕಾರವುಳ್ಳ ವಾಕ್ಯಗಳು. ವಾಕ್ಯ ಹೇಳ್ತದೆ, ಯೇಸು ಹೇಳ್ತಾನೆ ನಾನೇ ಮಾರ್ಗ. ಹಲ್ಲೆಲೂಯಾ. ಪರಲೋಕಕ್ಕೆ ಇರತಕ್ಕಂಥ ಒಂದು ಮಾರ್ಗ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ನೀನು ಓಡಬೇಕಾದಂತ ಮಾರ್ಗ ಯೇಸುವಿನ ಮಾರ್ಗ. ಹೇಳ್ರಿ, ಯೇಸುವಿನ ಮಾರ್ಗ. ಓಡುವ ಮಾರ್ಗ ಯೇಸುವಿನ ಮಾರ್ಗ. ಓಕೆ. ಆ ಮಾರ್ಗ ಎಲ್ಲಿಗೆ ತಲುಪಿಸುತ್ತದೆ? ಎಲ್ಲಿ ತಲುಪಿಸ್ತದೆ? ಯೇಸು ಸ್ವಾಮಿಯನ್ನ ನಂಬಿ ಯೇಸು ಸ್ವಾಮಿಯ ಮಾರ್ಗದಲ್ಲಿ ಹೋಗ್ತಾ ಇದ್ದವರು ಎಲ್ಲಿ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಮತ್ತೆ ಕೆಲವರು ಎಷ್ಟೋ ಸಾರಿ ಗುಣಗುಟ್ಟಿದ್ದುಂಟು, ಯೇಸುವಿನ ಮಾರ್ಗದಲ್ಲಿ ಉಂಟು. ಅಯ್ಯೋ ಏನಾಗ್ತದೆ ಏನೋ ನನ್ನ ಜೀವಿತ, ಎಲ್ಲಿ ಹೋಗಿ ಮುಟ್ತದೋ, ಹಲ್ಲೆಲೂಯಾ, ಹೆಂಗೆ ಕೊನೆ ಆಗ್ತದೋ ನನ್ನ ಲೈಫ್, ಅಯ್ಯೋ ನನ್ನ ಜೀವಿತ ಹೆಂಗ್ ಮುಗಿತದೋ ಗೊತ್ತಿಲ್ಲ, ಅಯ್ಯೋ ಯಾವ ರೀತಿ ನಾನು ಸಾಯ್ತೇನೋ ಗೊತ್ತಿಲ್ಲ, ಅಯ್ಯೋ ಏನ್ ದುಃಖದಲ್ಲೇ ಸಾಯ್ತೇನೋ, ರೋಗದಲ್ಲೇ ಸಾಯ್ತೇನೋ, ಅಯ್ಯೋ ಸಂತೋಷವಾಗಿ ಸಾಯ್ತೇನೋ, ಇಲ್ಲೇ ಸಾಯ್ತೇನೋ, ಮೈಸೂರಾಗೆ ಸಾಯ್ತೇನೋ. ಹಲ್ಲೆಲೂಯಾ. ಹಾಗಾದ್ರೆ ನಿಜವಾದ ಯೇಸುವಿನ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ನಮ್ಮ ಪ್ರಯಾಣ ಪರಲೋಕವನ್ನ ಮುಟ್ಟುವಂತದಾಗಿದೆ. ಹಾಗಾದ್ರೆ ನಮಗೆ ಗೊತ್ತು ಪರಲೋಕದ ಪ್ರಯಾಣದಲ್ಲಿ ಇದ್ದೇವೆ, ಯೇಸುವಿನ ಮಾರ್ಗದಲ್ಲಿ ಇದ್ದೇವೆ ಅಂತ ಗೊತ್ತು. ಆದರೂ ಕೂಡ ಸೈತಾನನ ಆವಾಗ ನಮ್ಮ ಹೃದಯವನ್ನು ವಂಚಿಸ್ತಾನೆ. ನೀನು ಎಲ್ಲೋ ಬಿದ್ದೋಗ್ತಿ, ಎಲ್ಲೋ ಸತ್ತೋಗ್ತಿ, ಏನಾಗ್ತದೋ ನಿನ್ ಲೈಫು, ಎಲ್ಲಿ ಬಿದ್ದೋಗ್ತೀಯೋ, ಏನು ಮಾಡ್ತೀಯೋ ಎಂಬುದಾಗಿ ನಾನು ಹೇಳ್ತೇನೆ. ನಿಜವಾಗಿ ನಮ್ಮ ಓಟ ಸತ್ಯದ ಮಾರ್ಗದಲ್ಲಿ ಇದ್ರೆ, ಹಲ್ಲೆಲೂಯಾ, ಯೇಸುವಿನ ಮಾರ್ಗ ಅಂದ್ರೆ ಸತ್ಯ. ಅದಕ್ಕೆ ವಾಕ್ಯ ಹೇಳ್ತದೆ, ನಾನೇ ಮಾರ್ಗ, ಸತ್ಯವೂ ಜೀವವೂ ಆಗಿದ್ದೇನೆ. ಹಲ್ಲೆಲೂಯಾ. ಓಕೆ. ಈ ಮಾರ್ಗದಲ್ಲಿ ಹೋಗುವಾಗ ನಿಮ್ ಗುರಿ ಏನು? ಯೇಸು ಸ್ವಾಮಿ ನಂಬಿರ? ಇಲ್ಲಿರೋರೆಲ್ಲ ನಂಬಿರ? ಯೇಸು ಸ್ವಾಮಿ ಕೈ ಮೇಲೆ ಮಾಡಿದ್ರೆ ಯಾರ್ಯಾರು ನಂಬಿರಿ? ಯೇಸು ಸ್ವಾಮಿ ದೇವರಂತ ಗೊತ್ತಾ? ಓಕೆ, ನಂಬಿದ್ರಿ. ಈ ನಂಬಿರತಕ್ಕಂತ ಗುರಿ ಏನು? ಮನೆ ಕಟ್ಟಬೇಕಂತ
ಯೇಸುಸ್ವಾಮಿ ನಂಬಿದ್ರೆ ನಾನು ಒಂದು ಮನೆ ಕಟ್ಬೇಕು, ಚಂದ ಮನೆ ಕಟ್ಬೇಕು, ಅದಕ್ಕೋಸ್ಕರ ಯೇಸುಸ್ವಾಮಿ ನಂಬಿ ಬಂದಿದ್ದು ಸರ್. ಮನೆ ಕಟ್ಟಿದ ಮೇಲೆ ಓಪನ್ ನಿಮ್ಗೆ ಕರಿತೇವೆ, ಆಮೇಲೆ ನೀವು ಬರ್ಬೇಡ್ರಿ ನಾವು ಬರಲ್ಲ. ಹಲ್ಲೆಲೂಯಾ. ಅನೇಕ ಕಾರ್ಯಗಳಾಗಿದೆ ನಮ್ಮ ಸೇವೆಯಲ್ಲಿ. ಮನೆಗೆ ಪಾಯ ತೆಗೆಯುವಾಗ ಪ್ರಾರ್ಥನೆಗೆ ಪಾಸ್ಟ್ರು, ಬೇಸ್ಮೆಂಟ್ ಮಾಡುವಾಗ ಪ್ರಾರ್ಥನೆಗೆ ಪಾಸ್ಟ್ರು, ಚೌಕಟ್ಟು ಇಡುವಾಗ ಪಾಸ್ಟ್ರು, ನೆಂಟಲ್ ಹಾಕುವಾಗ ಪಾಸ್ಟ್ರು, ಛತ್ತ ಹಾಕುವಾಗ ಪಾಸ್ಟ್ರು, ಗಿಲೋವ ಮಾಡ್ಲಿಕ್ಕೆ ಪಾಸ್ಟ್ರು, ಟೇಪ್ ಕಟ್ ಮಾಡ್ಲಿಕ್ಕೂ ಪಾಸ್ಟ್ರು. ಹಲ್ಲೆಲೂಯಾ. ಆಮೇಲೆ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ, ಒಂದ್ ಕಾಣಿಕೆ ತಗೊಳ್ರೆ ನಿಮ್ದು ನೀವು ಆ ಕಡೆ, ನಮ್ದು ನಾವು ಈ ಕಡೆ. ಹಲ್ಲೆಲೂಯಾ. ಇದಕ್ಕಾಗಿ ಯೇಸು ಸ್ವಾಮಿನ ನಂಬುವ ಅವಶ್ಯಕತೆ ಇಲ್ಲ. ನಂಬದೇ ಇದ್ರು ನೀನ್ ಮನೆ ಕಟ್ಟಬಹುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವನ್ನ ನಂಬಬೇಕಾದಂತ ನಿಜವಾದ ಉದ್ದೇಶ ನಿನ್ನ ಪಾಪ ಕ್ಷಮಿಸಲ್ಪಡುವುದಕ್ಕಾಗಿ, ಪಾಪದಿಂದ ಬಿಡುಗಡೆ ಹೊಂದಿ ನೀನು ಒಂದು ಸ್ವರ್ಗ ಅನ್ನತಕ್ಕಂಥ ಪರಲೋಕವನ್ನ ಸೇರ್ಬೇಕಾದ್ರೆ ಇರತಕ್ಕಂಥದ್ದು ಒಂದೇ ಮಾರ್ಗ, ಅದು ಯೇಸುವಿನ ಮಾರ್ಗ ಪ್ರಿಯರೇ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನೀನ್ ಯಾಕಪ್ಪ ಯೇಸುವಿನ ಮಾರ್ಗದಲ್ಲಿ ಓಡ್ತಾ ಇದೀಯ ಅಂದ್ರೆ ನಾನು ನಿತ್ಯ ಜೀವಕ್ಕಾಗಿ ಓಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪರಲೋಕಕ್ಕಾಗಿ ನಾನು ಓಡ್ತಾ ಇದ್ದೇನೆ. ಇದೇ ನಮ್ಮ ಗುರಿಯಾಗಿರಬೇಕು. ಓಕೆ, ಆ ಗುರಿ ತಲುಪಲು ಹೇಗೆ ಓಡಬೇಕು? ಹಲ್ಲೆಲೂಯಾ. ಅದನ್ನ ನಾನು ಇವತ್ತು ಸ್ವಲ್ಪ ಹೇಳ್ಕೊಡ್ತೇನೆ. ವಾಕ್ಯದಲ್ಲಿ ದೇವರು ನನಗೆ ಮಾತನಾಡಿದ ಕಾರ್ಯವನ್ನ ನಾನು ನಿಮ್ಗೆ ಹೇಳ್ತೇನೆ. ಆ ಸತ್ಯದ ಮಾರ್ಗದಲ್ಲಿ ಹೋಗುವಾಗ ಹೇಗೆ ಓಡಬೇಕು, ನಮ್ಮ ವಿಷನ್ ಏನು, ನಮ್ಮ ದರ್ಶನ ಏನು? ಹಲ್ಲೆಲೂಯಾ. ನಾವು ಯಾತಕ್ಕಾಗಿ ಓಡ್ತಾ ಇದ್ದೇವೆ, ಎಲ್ಲಿಗೆ ನಾವು ಓಡ್ತಾ ಇದ್ದೇವೆ? ಕೆಲವರಿಗೆ ಪ್ರಯಾಣದ ಗುರುತೇ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಅಷ್ಟು ಫಸ್ಟ್ ಬರೋದಂದ್ರೆ ನಾವು ನಡೆದ್ವಿ ಅಷ್ಟೇ. ಹಲ್ಲೆಲೂಯಾ. ಅಲ್ಲಿ ಊಟ ಯಾರು ಕೊಡ್ತಾರೆ ಏನೋ ಗೊತ್ತಿಲ್ಲ, ಅವ್ರು ಕರೆದಾರ, ಯಾವ ಊರಿಗೆ ಹೋಗ್ತಾರೆ, ಯಾರ ಮನೆಗೆ ಏನು ಗೊತ್ತಿಲ್ಲ. ಹಲ್ಲೆಲೂಯಾ. ಅವ್ರು ಕರೆದಾರ ನಾವು ಹೋಗ್ತಾರೆ. ಅಷ್ಟು ಫಸ್ಟ್ ಏನಾದ್ರು ಹೋಗಿ ನಾಲ್ಕರಾಗಿ ಬಿದ್ದಿರ. ಹಲ್ಲೆಲೂಯಾ. ನೀವು ಅಲ್ಲಿ ಬೀಳ್ತೀರ. ಹಲ್ಲೆಲೂಯಾ. ನಾವು ಹೋಗತಕ್ಕಂತ ಮಾರ್ಗದ ಬಗ್ಗೆ ನಮಗೆ ಅರಿವಿರಬೇಕು. ನಾವು ಇಡತಕ್ಕಂಥ ಹೆಜ್ಜೆಯ ಬಗ್ಗೆ ನಮಗೆ ಗಮನ ಇರಬೇಕು. ಕಾರಣ ಯೇಸು ಸ್ವಾಮಿ ಒಬ್ಬನೇ ಸತ್ಯವಂತನು. ಹಲ್ಲೆಲೂಯಾ. ಮನುಷ್ಯರೆಲ್ಲರೂ ಸುಳ್ಳುಗಾರರಾದರು, ಯೇಸು ಸತ್ಯವಂತನು, ದೇವರೊಬ್ಬರು ಸತ್ಯವಂತನು. ಆ ಮಾರ್ಗದಲ್ಲಿ ನಾವು ಇರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ ಹಲ್ಲೆಲೂಯಾ ಅಂತ ಹೇಳ್ರಿ. ಹಲ್ಲೆಲೂಯಾ. ನಾನು ಕೆಲವು ಪರಿಚಯ ಮಾಡ್ತೇನೆ. ಲೋಕದಲ್ಲಿ ಅನೇಕ ಗುಂಪುಗಳುಂಟು ಪ್ರೇರೆ. ಜನಗಳಲ್ಲಿ ದರ್ಶನವನ್ನ ಇಟ್ಟುಕೊಂಡಿರ್ತಕ್ಕಂಥ ಗುಂಪುಗಳುಂಟು. ಕೆಲವರ ದರ್ಶನ ಏನಾಗಿರ್ತದೆ ಅಂದ್ರೆ ನಾನು ಬಹಳ ದೊಡ್ಡ ಶ್ರೀಮಂತ ಆಗ್ಬೇಕು. ಏನಿರ್ತದೆ ಕೆಲವರ ದರ್ಶನ, ನಾನು ಬೇಗ ದೊಡ್ಡ ಶ್ರೀಮಂತ ಆಗ್ಬೇಕು ಅನ್ನತಕ್ಕಂಥದ್ದು ಕೆಲವು ಮನುಷ್ಯರ ಗುರಿ ಆಗಿರ್ತದೆ. ಕೆಲವ್ರಿಗೆ ಹೇಗಂದ್ರೆ ನಾನು ಏನಾದ್ರೂ ಮಾಡಿದ್ರು ಪರವಾಗಿಲ್ಲ, ಇಡೀ ಪಟ್ಟಣದಲ್ಲಿ ನನ್ನನ್ನು ಗುರುತಿಡಬೇಕು, ಪ್ರಖ್ಯಾತಿ ಆಗ್ಬಿಡ್ಬೇಕು, ನಾನು ಒಬ್ಬ ಸೆಲೆಬ್ರಿಟಿ ಆಗ್ಬಿಡ್ಬೇಕು, ಎಲ್ಲೇ ಹೋದ್ರು ನಾನು ಗುರುತು ಮಾಡ್ಬೇಕು ಅನ್ನಕ್ಕಾಗಿ ಪ್ರಯಾಸ ಪಡ್ತಾ ಇರ್ತಾರೆ. ಹಲ್ಲೆಲೂಯಾ. ಕೆಲವರು ನಾನು ಒಳ್ಳೆ ಅಚೀವ್ಮೆಂಟ್ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಬೇಕು, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತೇಳಿ ಸ್ಪೋರ್ಟ್ಸ್ಗಾಗಿ ಆಸೆ ಪಡುವವರು ಅದರದ್ದೇ ಆದ ಗುರಿಯನ್ನ ಇಟ್ಕೊಂಡು ಅದಕ್ಕೆ ಬೇಕಾದ ಪ್ರಯಾಸವನ್ನ ಪಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬೊಬ್ರು ಓದಕ್ಕಾಗಿಲ್ಲ, ಏನ್ ಮಾಡ್ಬೇಕು, ನಾನು ಉತ್ತಮವಾದ ರಾಜಕಾರಣಿ ಆಗ್ಬಿಡ್ಬೇಕು. ಹಲ್ಲೆಲೂಯಾ. ದೊಡ್ಡ ರಾಜಕಾರಣಿ ಆಗ್ಬಿಡೋದು, ಮೋದಿ ಅವ್ರಿಗಿಂತ ದೊಡ್ಡ ರಾಜಕಾರಣಿ ಆಗ್ಬಿಡೋದು, ನಾನು ದೇಶವನ್ನೇ ಆಳ್ಬೇಕೆಂಬುದಾಗಿ ಅವರದ್ದೇ ಆದ ಒಂದು ದರ್ಶನಗಳು ಇರ್ತದೆ. ಅದೇ ರೀತಿಯಾಗಿ ಇನ್ನೊಬ್ಬ ಕೆಲವರು ನಾನು ಒಳ್ಳೆ ಬಿಸಿನೆಸ್ ಮನ್ ಆಗ್ಬೇಕು, ನಾನು ನೋಡಿದ್ರೆ ಸಾಕು ಇವರೇ ಬೆಸ್ಟ್ ಬಿಸಿನೆಸ್ ಮನ್ ಅಂತೇಳಿ ಗುರುತು ಮಾಡಬೇಕು ಅನ್ನುವ ದರ್ಶನಗಳಿರ್ತದೆ. ನಾನು ಪ್ರಶ್ನೆ ಮಾಡ್ತೇನೆ, ಹಾಗಾದ್ರೆ ನಿನ್ನ ವೈಯಕ್ತಿಕವಾದ ದರ್ಶನ ಏನು? ನಾನು ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ರಾಜಕಾರಣಿ ದರ್ಶನ ಒಳ್ಳೇದು, ಬಿಸಿನೆಸ್ ಮನ್ ದರ್ಶನ ಒಳ್ಳೇದು, ಶ್ರೀಮಂತಿಕೆಯಲ್ಲಿ ಬರೋದು ಒಳ್ಳೇದು, ನೀನು ಪ್ರಖ್ಯಾತಿ ಆಗುವುದು ಒಳ್ಳೇದು, ಇದು ಯಾವುದು ಕೆಟ್ಟದಲ್ಲ ಪ್ರೇರೆ. ಆದ್ರೆ ನಾನು ಕೇಳ್ತೇನೆ, ಕೆಲವನ್ನ ನಾನು ಹೇಳಿದ್ದೇನೆ, ಒಳ್ಳೆದ್ರ ಬಗ್ಗೆ ನಾನು ಹೇಳಿದ್ದೇನೆ. ಹಲ್ಲೆಲೂಯಾ. ಕೆಲವರು ದರ್ಶನ ಇರ್ತದೆ. ಕಾಲೇಜಲ್ಲಿ ಓದುವಾಗ ನಮ್ಮ ಸ್ನೇಹಿತರಿದ್ರು, ಎಲ್ಲ ನಿನ್ನ ಲೈಫ್ ಯಾತಿಗಾಗಿ ಪ್ರಯಾಸ ಪಡ್ತಾ ಇದ್ರಿ. ಹಲ್ಲೆಲೂಯಾ. ನಮ್ಮ ಸರ್ ಒಬ್ರು ಹೇಳ್ತಾರೆ, ಹುಟ್ಟಿವಿ ಸರ್ ಅದಕ್ಕೆ ಬದುಕ್ತಾ ಇದ್ದೇವೆ, ಮದುವೆ ಮಾಡಿ ಸರ್ ಮಕ್ಕಳು ಮಾಡಿವೆ, ಮಕ್ಕಳನ್ನ ಸಾಕ್ಬೇಕು ಸಾಕ್ತಾ ಇದ್ದೇವೆ ಸರ್. ಅವ್ರು ಹೇಳ್ತಾರ, ತಪ್ಪಾಗಿ ತಿಳ್ಕೊಬೇಡ್ರಿ, ನಾಯಿ ಕೂಡ ಒಂದು ಸಾರಿ 4 ಮಕ್ಕಳು ಜನ್ಮ ಕೊಡ್ತದೆ ಅಲ್ಲ, ನಾವು ಒಂದೊಂದು ಕೊಡ್ತೇವೆ, ನಾಯಿ 4 ಕೊಡ್ತದಂತೆ. ಹಂಗಂತೇಳಿ ಅದು ದೊಡ್ಡ ವಿಚಾರ ಅಲ್ಲ. ಆದ್ರೆ ನಾವು ಮನುಷ್ಯರಾಗಿದ್ದೇವೆ, ದೇವರ ಸ್ವರೂಪದಲ್ಲಿ ನಾವಿದ್ದೇವೆ. ನಮ್ಮ ಜೀವನ ಶೈಲಿಗೂ ನಾಯಿ ಕತ್ತೆಗಳ ಜೀವನ ಶೈಲಿಗೂ ವ್ಯತ್ಯಾಸ ಇರ್ಬೇಕಲ್ಲ. ಹಲ್ಲೆಲೂಯಾ. ಅದು ನಾಯಿ ಅದೇನು ಅಚೀವ್ಮೆಂಟ್ ಮಾಡ್ಲಿಕ್ಕಾಗಿ ಚಿಂತೆ ಮಾಡಲ್ಲ, ಅದೊಂದು ಮೂಕ ಪ್ರಾಣಿ. ಅದೇನ್ ಮಾಡ್ತದೆ, ಹುಟ್ಟುತ್ತದೆ, ಅದಕ್ಕೆ ಮಕ್ಕಳಾಗ್ತದೆ, ಅದು ಬಿಟ್ಬಿಡ್ತದೆ, ಅದ್ರ ಪಾಡಿಗೆ ಅದು ಇರ್ತದೆ. ಹಲ್ಲೆಲೂಯಾ. ಆದ್ರೆ ನಾನು ನೀನು ಹಾಗೆ ಅಲ್ಲ, ದೇವರ ಸ್ವರೂಪದಲ್ಲಿ ಇದ್ದೇವೆ. ದೇವರಿಗೆ ಒಂದು ಉದ್ದೇಶಪೂರ್ವಕವಾಗಿ ಮನುಷ್ಯನನ್ನು ಉಂಟು ಮಾಡಿದನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆ ಮನುಷ್ಯನಾದಂತ ನಾವು ಇವತ್ತು ನಮ್ಮ ಜೀವನದಲ್ಲಿ ಓಡ್ತಾ ಇದ್ದೇವೆ. ಹಾಗಾದ್ರೆ ಯಾವ ದರ್ಶನದಲ್ಲಿ ಓಡ್ತಾ ಇದ್ದೇವೆ? ಏನ್ ಅನ್ಕೊಂಡು ನಿನ್ ಲೈಫ್ ಅನ್ನ ನೀನ್ ಸಾಗಿಸ್ತಾ ಇದ್ದೀವಿ? ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಯಾತಕ್ಕಾಗಿ ನಾವು ಓಡ್ತಾ ಇದ್ದೇವೆ? ಕೆಲವ್ರಿಗೆ ಗೊತ್ತಿಲ್ಲ, ಲೈಫ್ ಸುಮ್ಮನೆ ಕಳೀತಾ ಇದ್ದಾರೆ.
ಹಲ್ಲೆಲೂಯಾ. ಕುಟುಂಬದ ಬಗ್ಗೆ ಜವಾಬ್ದಾರಿ ಇಲ್ಲ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಳಾಗಿರ್ಬೋದು, ಏನೋ ಮದುವೆ ಮಾಡ್ಕೊಟ್ರು, ಈ ಮನೆಯಲ್ಲಿ ನಾನು ಇದ್ದೇನೆ ಸೊಸೆಯಾಗಿ, ಅಷ್ಟೇ ಅಡಿಗೆ ಮಾಡ್ಬೇಕು, ಬೇಯಿಸಾಕ್ಬೇಕು, ಮುಗೀತು. ಈ ಮನೆ ಅಭಿವೃದ್ಧಿ ಬಗ್ಗೆ ನನಗೆ ಚಿಂತೆ ಇಲ್ಲ, ಮನೆಯಲ್ಲಿ ಬೆಳವಣಿಗೆ ಆಗೋದ್ರ ಬಗ್ಗೆ ಚಿಂತೆ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಇಲ್ಲ. ನನ್ನ ಕೆಲಸ ನಾನು ಮಾಡ್ಬೇಕಷ್ಟೇ, ಬಟ್ಟೆ ಒಗಿಬೇಕು, ಅಡಿಗೆ ಮಾಡ್ಬೇಕು, ಮುಗೀತು ನನ್ನ ಕತೆ. ಹಲ್ಲೆಲೂಯಾ. ಅಷ್ಟೇ ನಾನು ನಿನ್ ದರ್ಶನ. ಅಡಿಗೆ ಮಾಡಿ ಬಟ್ಟೆ ಒಗಿದ್ರೆ ಮುಗಿತಾ ಜೀವನ. ಹಲ್ಲೆಲೂಯಾ. ತಿಂಗಳಿಗೊಂದ್ಸಾರಿ ರೇಷನ್ ತಂದ್ಬಿಡ್ಬೇಕು, ದಿನ ಪೂರ್ತಿ ಕೆಲಸ ಮಾಡ್ಬೇಕು, ಆಯ್ತು. ಗಂಡಸಲ್ಲ, ಗಂಡಸಾದ್ರೂ ಕೆಲಸ ಮಾಡ್ಬೇಕು, ಮನೆಗೆ ಸಾಮಾನು ತರಬೇಕು, ಆಯ್ತು ನನ್ನ ದರ್ಶನ. ಹಲ್ಲೆಲೂಯಾ. ಇದು ಸಾಮಾನ್ಯವಾದ ಜೀವಿತ ಪ್ರೇಮ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಸಾಮಾನ್ಯರಲ್ಲ, ಅಸಾಮಾನ್ಯರು. ಯೇಸು ಸ್ವಾಮಿನ ನಂಬಿದವರ ಜೀವಿತ ನಾರ್ಮಲ್ ವ್ಯಕ್ತಿಗಳಂತೆ ನಮ್ದು ಇರಬಾರ್ದು. ನಮ್ಮ ದರ್ಶನಗಳು ಬದಲಾಗಿರಬೇಕು. ಹಲ್ಲೆಲೂಯಾ. ನಮ್ಮ ದರ್ಶನಗಳು ಏನಾಗಿರ್ಬೇಕು? ಬದಲಾಗಿರ್ಬೇಕು. ಕೆಲವರು ಡಾಕ್ಟರ್, ಉತ್ತಮವಾದ ಡಾಕ್ಟರ್ ಆಗ್ಬಿಡ್ಬೇಕು, ಉತ್ತಮವಾದ ಇಂಜಿನಿಯರ್ ಆಗ್ಬೇಕು. ನಾನು ಹೇಳ್ತೇನೆ, ನನಗೆ ಮೊದಲು ಏನ್ ಆಸೆ ಇರ್ತದೆ, ಕಂಡಕ್ಟರ್ ಆಗ್ಬಿಡ್ಬೇಕು. ಯಾಕಂದ್ರೆ ಯಾವಾಗ ರೊಕ್ಕ ಇರ್ತಾವ ಕೈಯಾಗ, ಯಾರ್ದು ಇರ್ತದೆ ಅಂತ ಕೂಡ ಗೊತ್ತಿಲ್ಲ ನನಗೆ. ಅದು ಗೌರ್ಮೆಂಟ್ ಇರ್ತದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಡಾಕ್ಟರ್ ಸಾರಿ ಕಂಡಕ್ಟರ್ ಹತ್ರ ಯಾವಾಗ ಬ್ಯಾಗಲ್ಲಿ ತುಂಬಿರ್ತದಪ್ಪ. ಅದಕ್ಕೆ ನಾನು ಕಂಡಕ್ಟರ್ ಆಗ್ಬಿಟ್ರೆ ಹೆಚ್ಚಾಗಿ ನನ್ನ ಹತ್ರ ಹಣ ಇರ್ತದೆ ಸಣ್ಣವಿದ್ದಾಗ. ಹಲ್ಲೆಲೂಯಾ. ಆದ್ರೆ ಇವತ್ತು ಹೃದಯಪೂರ್ವಕವಾಗಿ ನಾನು ಹೇಳ್ತೇನೆ, ಯಾರಾದ್ರೂ ನಿಮ್ ಗುರಿ ಏನ್ ಸರ್ ಅಂತ ಕೇಳಿದ್ರೆ, ಸಾಯವರೆಗೆ ನಾನು ನೀತಿವಂತನಾಗ್ಬಿಟ್ರೆ ಸಾಕು. ಹಲ್ಲೆಲೂಯಾ. ನಾನು ಉಸಿರು ಹೋಗಿ ಯೇಸು ಸ್ವಾಮಿ ಕೈ ಸೇರೋವರೆಗೂ ಕೂಡ ನೀತಿವಂತರಾಗಿಟ್ಬಿಟ್ರೆ ನಮ್ಮ ಜೀವನ ಸಾರ್ಥಕ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ನನ್ನನ್ನ ನಿನ್ನನ್ನು ಆರಿಸಿಕೊಂಡಿದ್ದು ಯಾತಕ್ಕಾಗಿ ಅಂದ್ರೆ ನೀತಿವಂತರಾಗಿ ಬದಲಾಯಿಸ್ಲಿಕ್ಕೆ. ಹಲ್ಲೆಲೂಯಾ. ಪರಿಶುದ್ಧರಾಗಿ ಬದಲಾಯಿಸ್ಲಿಕ್ಕೆ, ದೇವರಂತೆ ನಾವು ಆಗುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿರುವ ಕಾರಣ ನಮ್ಮ ವಿಷನ್, ನಮ್ಮ ದರ್ಶನ ಯಾವಾಗಲೂ ನೀತಿವಂತಿಕೆಯ ಕಡೆಗೆ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ಎಷ್ಟು ಕಷ್ಟ ಆಗ್ಲಿ, ದುಃಖ ಇರ್ಲಿ, ಸಮಸ್ಯೆಗಳಿರ್ಲಿ, ನಮ್ದು ಒಂದೇ ದರ್ಶನ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಪರಲೋಕ ಸೇರಬೇಕು. ಹಲ್ಲೆಲೂಯಾ. ನಾನು ಯೇಸುವಿನ ಬಲಪಾಸದಲ್ಲಿ ಕೂತ್ಕೊಳ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಆ ಒಂದು ದರ್ಶನವನ್ನ ನಾನು ಕಾಣ್ತಾ ಇದ್ದೇನೆ. ಅದೇ ನಿಜವಾದ ದರ್ಶನ. ಯೇಸು ಸ್ವಾಮಿ ಏನಂದ್ರೆ, ಯಾತಿಗಾಗಿ ಪ್ರಾಣ ಕೊಟ್ಟನು, ಯಾತಿಗಾಗಿ ರಕ್ತ ಸುರಿಸಿದಂತ ನಂಬುವ ಇವರೆಲ್ಲರೂ ನಾನಿರುವ ಸ್ಥಳಕ್ಕೆ ಬರಬೇಕು. ಹಲ್ಲೆಲೂಯಾ. ಯೇಸು ಎಲ್ಲಿ ಇದ್ದಾನೋ ಅಲ್ಲಿಗೆ ಬರಬೇಕು. ನಾನು ಹೇಗೆ ಇದ್ದೇನೋ ಹಾಗೇ ಇವರು ಇರಬೇಕು. ಯೇಸು ಸ್ವಾಮಿ ಕನಸು ನೋಡ್ರಿ, ಆತನ ಆಲೋಚನೆ ನೋಡ್ರಿ, ನನಗಿಂತ ಸ್ವಲ್ಪ ಕಡಿಮೆ ಇರ್ಬೇಕನ್ನಲ್ಲ. ಹುಡುಗ ಹುಡುಗಿ ನೋಡಕ್ ಹೋಗ್ತಾರೆ. ಹಲ್ಲೆಲೂಯಾ. ಕೆಲವು ಕಡೆ ಮಾತಾಡ್ತಾರೆ, ಹುಡುಗಿ ಬಹಳ ಚಂದನಕ್ಕೆ ಮಾಡ್ಕೊಬಾರ್ದ್ರಿ. ಹಲ್ಲೆಲೂಯಾ. ನಮಗಿಂತ ಬಹಳ ಚಂದಿರಕ್ಕೆ ಮಾಡ್ಕೊಬಾರ್ದು. ಯಾಕೆ ಮಾಡ್ಕೊಬಾರ್ದ್ರಿ? ಬಹಳ ಸಂತೋಷ ಅಲ್ಲ, ಒಳ್ಳೆ ಹುಡುಗಿ ನೋಡಕ್ ಚಂದ ಸಿಕ್ಕ್ರಿ. ಇಲ್ಲ ಸರ್, ಚಂದನಕ್ಕೆ ಮಾಡ್ಕೊಬಿಟ್ರೆ ಆಕಿನೇ ನೋಡ್ಕೊತ ನಾವು ಕೊಡ್ಬೇಕಂತೆ. ಹಲ್ಲೆಲೂಯಾ. ಅದಕ್ಕೆ ಸ್ವಲ್ಪ ಚಂದ ಇಲ್ಲದವ್ರು ಮಾಡ್ಕೊಂಡ್ರೆ ಟೆನ್ಷನ್ ಇರಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಲ್ಲೆಲೂಯಾ. ಮನಸ್ಸಿನ ಆಲೋಚನೆಗಳು ವಿಭಿನ್ನವಾಗಿ ಯೋಚಿಸ್ತದೆ. ಕಾರಣ ನಾನು ಹೇಳ್ತೇನೆ, ಈ ತರದ ಆಲೋಚನೆಗಳು ಯಾಕೆ ಬರ್ತದೆ ಅಂದ್ರೆ, ನಮ್ಮ ಮನಸ್ಸು ಹೇಗಿದು ಹಾಗೆ ಹೆಂಡತಿ ಮನಸ್ಸಿನ ಬಗ್ಗೆ ಚಿಂತೆ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ಮನಸ್ಸು ಹೇಗಿದು ಹಾಗೆ ಗಂಡನ ಮನಸ್ಸನ್ನು ಚಿಂತೆ ಮಾಡ್ತಾರೆ. ನಾನು ಹೇಳ್ತೇನೆ, ದೇವರು ಕೊಡಬೇಕು ಉತ್ತಮವಾದ ಹೆಂಡತಿಯನ್ನು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಹೇಳುವಂತದ್ದು, ಉತ್ತಮವಾದ ಕಡೆಗೆ ನಮ್ಮ ದರ್ಶನವನ್ನು ಇಟ್ಟುಕೊಳ್ಬೇಕು. ಎರಡು, ಉತ್ತಮವಾದ ಕಡೆಗೆ, ನೀತಿವಂತಿಕೆಯ ಕಡೆಗೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಹೋಗುವಾಗ ಎರಡೇ ಆಯ್ಕೆ ಇದೆ. ಒಂದು ಈ ಲೋಕ, ಒಂದು ಪರಲೋಕ. ಹಲ್ಲೆಲೂಯಾ. ಒಂದು ನರಕ, ಒಂದು ಪರಲೋಕ, ಎರಡೇ. ಅದರಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡಿದ ದರ್ಶನವಾಗಿ? ಪರಲೋಕ ಆಯ್ಕೆ ಮಾಡಿದ್ರೆ ಕೈ ಮೇಲೆ ಮಾಡ್ಬೋದಾ? ಇವತ್ತು ಯಾರು ಹೋಗ್ಬೇಡ್ರಿ, ದೇವ್ರ ಕರೆದಾಗ ಹೋಗುವ, ಚಿಂತೆ ಮಾಡ್ರು, ಧೈರ್ಯವಾಗಿ ಹೇಳ, ನಾನು ಯಾವನ್ ಪರಲೋಕವನ್ನು ಸೇರ್ಬೇಕು, ದೇವ್ರ ರಾಜ್ಯವನ್ನು ಸೇರ್ಬೇಕು ಅನ್ನೋರು ಇದ್ರೆ ಒಂದು ಕೈ ಎತ್ರಿ. ಹಲ್ಲೆಲೂಯಾ. ಲೋಕನ ಆಯ್ಕೆ ಮಾಡಿರೋ ಬಗ್ಗೆ ನನಗೆ ಗೊತ್ತಿಲ್ಲ. ಲೋಕದಲ್ಲಿ ಆಯ್ಕೆ ಮಾಡೋರು ಹೆಂಗೆ ಬೆಳವಣಿಗೆ ಆಗ್ತೀರ ಅದ್ರ ಬಗ್ಗೆ ನನಗೆ ಸ್ಟಡೀಸ್ ಇಲ್ಲ, ನಾನು ಅದನ್ನ ಕಲಿತಿಲ್ಲ, ನನಗೆ ಯಾರು ಕಲಿಸಿಲ್ಲ, ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡಕ್ಕಾಗಲ್ಲ. ಆದ್ರೆ ಪರಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ನಾನು ಇದ್ದೇನಂದ್ರೆ ಅದನ್ನ ದೇವರು ನನಗೆ ಕಲಿಸ್ತಾನೆ, ಅದನ್ನ ನಾನು ಕಲಿಸ್ತೇನೆ. ಹಲ್ಲೆಲೂಯಾ. ಪರಲೋಕ ಮಾರ್ಗ ಹೋಗ್ಲಿಕ್ಕಾಗಿ ನಾವು ಸಿದ್ಧತೆಗೊಂಡಾಗ ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನಕ್ಕೆ ಬರ್ರಿ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಮಗೆ ಈ ಪರಲೋಕದ ಬಗ್ಗೆ, ಪರಿಶುದ್ಧತೆಯ ಬಗ್ಗೆ, ನಿತ್ಯ ಜೀವದ ಬಗ್ಗೆ, ಪುನರ್ಜೀವನದ ಬಗ್ಗೆ ನಂಬಿಕೆ ಹುಟ್ಟಿಸಿದ್ದ ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ವಾಕ್ಯಗಳಿಂದ ನಾವು ನಂಬಿಕೆಯನ್ನ ಪಡೆದುಕೊಂಡಿದ್ದೇವೆ. ನಾವು ಲೋಕದ ಪಾಲಿಗೆ ಸತ್ತವರಾಗಿ ಪಾಪದಿಂದ ಮುಕ್ತಿಯನ್ನ ಪಡಿಬೇಕಂದ್ರೆ ಯೇಸು ಸ್ವಾಮಿಯನ್ನು ನಂಬಬೇಕು. ಈ ನಂಬಿಕೆಯನ್ನು ಕೊಟ್ಟವರು ಯಾರು? ಯೇಸು ಸ್ವಾಮಿ. ವಾಕ್ಯ ಹೇಳ್ತದೆ, ನಂಬಿಕೆಯನ್ನ ಹುಟ್ಟಿಸಿದ ಆತನು
ಪೂರೈಸುವಾತನಾಗಿದ್ದಾನೆ. ಹಲ್ಲೆಲೂಯ. ಅಯ್ಯೋ ಯೇಸು ಸ್ವಾಮಿ ಏನೇನೋ ಹೇಳಿ ಕರೆದು ಬಿಟ್ಟನು, ನಾನು ಪರಲೋಕಕ್ಕೆ ಹೋಗ್ತೇನೋ ಇಲ್ವೋ ಡೌಟೇ ಬೇಡ. ನಿನ್ನನ್ನ ಯೇಸು ಸ್ವಾಮಿ ಕರೆದಿದ್ರೆ ಆ ಕರೆದಂತ ಪ್ರಯಾಣವನ್ನ ಆತನು ಪರಿಪೂರ್ಣ ಮಾಡ್ಲಿಕ್ಕೆ ಶಕ್ತ. ಹಲ್ಲೆಲೂಯ. ಅದಕ್ಕೆ ಹೇಳ್ತೇನೆ, ಏನೇ ಕಷ್ಟ ಇರ್ಲಿ, ನಾನ್ ನಮ್ಮ ಮನೇಲಿ ಯಾವಾಗ ಹೇಳ್ತೇನೆ, ನಾನು ಹೆಂಡತಿ ಹತ್ರ ಡೈರೆಕ್ಟ್ ನೀನ್ ಬರ್ತೀಯಲ್ಲ ನಾನು ಹೋಗ್ತೇನೆ ಅಂತ. ಹಲ್ಲೆಲೂಯ. ನಮ್ಮ ಮನೇಲಿ ಹಂಗೆ ವಾಕ್ಯಗಳನ್ನೇ ಗುದ್ದಾಟ ಮಾಡ್ತಾ ಇರ್ತೇವೆ. ಯಾಕಂಗಂತೀಯ, ನೀನ್ ಬರ್ತೀಯಲ್ಲೋ ನಾನು ಪರಲೋಕಕ್ಕೆ ಹೋಗ್ತೇನೆ. ಯಾಕೆ? ನಮ್ಗೆ ವಿಶ್ವಾಸ ಅಂದ್ರೆ ನಮ್ಮ ಮೇಲೆ ಅಲ್ಲ, ನಮ್ಮನ್ನ ಕರೆದ ದೇವರ ಮೇಲೆ. ಹಲ್ಲೆಲೂಯ. ನನ್ನ ಒಳ್ಳೆತನ ನೋಡಿದ್ರೆ ಪರಲೋಕಕ್ಕೆ ಹೋಗ ಆಗದೆ ಇರ್ಬೋದು, ಆದ್ರೆ ದೇವರ ಕೃಪೆಯನ್ನು ನೆನೆಸುವಾಗ, ದೇವರ ನೀತಿವಂತಿಕೆಯನ್ನು ನೋಡುವಾಗ, ಆತನ ಪ್ರೀತಿಯನ್ನು ನೋಡುವಾಗ ನಾವು ಪರಲೋಕವನ್ನ ಪ್ರವೇಶ ಮಾಡುವವರಾಗಿದ್ದೇವೆ. ಹಲ್ಲೆಲೂಯ. ಮತ್ತೆ ಮುಂದೆ ಹೋದ್ರಕ್ಕ, ಅಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ಏನಿಟ್ಟಂತ? ಯಾರ ಮೇಲೆ ದೃಷ್ಟಿ ಇಟ್ಟು? ಯೇಸುವಿನ ಮೇಲೆ ದೃಷ್ಟಿ ಇಟ್ಟು. ನೀನ್ ನಂಬಿಕೆ ಹೊಂದಿದ್ದು ಯೇಸು ಸ್ವಾಮಿಯಿಂದ, ಆ ನಂಬಿಕೆಯನ್ನು ಪೂರೈಸುವ ಆತನ ಯೇಸು. ನಿನ್ನ ದೃಷ್ಟಿ ಈಗ ಯಾರ ಮೇಲೆ ಇರ್ಬೇಕಂತ ಹೇಳ್ತದ? ನಿನ್ನ ವಿಷನ್ ಅಂದ್ರೆ ದೃಷ್ಟಿ, ನಿನ್ನ ದೃಷ್ಟಿಕೋನ ಯಾವಾಗಲೂ ಯೇಸುವಿನ ಮೇಲೆ ಇರಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ದೃಷ್ಟಿಕೋನ ವಿರಾಟ್ ಕೊಹ್ಲಿ ಮೇಲೆ ಇದ್ರೆ ನೀನು ಒಳ್ಳೆ ಕ್ರಿಕೆಟರ್ ಆಗ್ಬೋದು. ಹಲ್ಲೆಲೂಯ. ಒಬ್ಬ ಸರ್ಜನ್ ಮೇಲೆ ಇದ್ರೆ ಒಳ್ಳೆ ಸರ್ಜನ್ ಆಗ್ಬೋದು. ಹಲ್ಲೆಲೂಯ. ಒಬ್ಬ ಇಂಜಿನಿಯರ್ ಮೇಲೆ ಇದ್ರೆ ನಿನ್ನ ದೃಷ್ಟಿಕೋನ ಇಂಜಿನಿಯರ್ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನ ನೀನು ಮಾಡ್ತಿ. ಅದೇ ರೀತಿಯಾಗಿ ವಾಕ್ಯ ಹೇಳ್ತದೆ, ನೀನು ಯೇಸುವಿನಂತೆ ಆಗಬೇಕಾಗಿದ್ರೆ, ಯೇಸು ಇರುವ ಸ್ಥಳವನ್ನ ಸೇರ್ಬೇಕಾಗಿದ್ರೆ ನಿನ್ನ ದೃಷ್ಟಿ ಯೇಸುವಿನ ಮೇಲೆ ಇರಬೇಕು. ಹೇಳ್ರಿ, ಎಲ್ಲಿ ಇರಬೇಕು? ಗಟ್ಟಿಯಾಗಿ ಹೇಳ್ರಿ, ಎಲ್ಲಿ ಇರಬೇಕು? ನಮ್ಮ ದೃಷ್ಟಿ ಯೇಸುವಿನಿಂದ ತಪ್ಪಿ ಹೋಗಬಾರದು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಮೊದಲದಾಗಿ ಬರ್ಕೊಡ್ರಿ, ಒಂದೇದು ನಂಬಿಕೆ ಇರ್ಬೇಕು. ಎರಡನೇದು ಇದು, ನಾನು ಒಂದೇದು ಆಮೇಲೆ ಹೇಳ್ತೇನೆ. ಎರಡನೇದು ನಂಬಿಕೆ. ಹೇಳ್ರಿ, ಎರಡನೇದೇನು? ನಂಬಿಕೆ. ಮೂರನೇದು ಯೇಸುವಿನ ಮೇಲೆ ದೃಷ್ಟಿ. ಹಲ್ಲೆಲೂಯ. ಪರಲೋಕದ ಮಾರ್ಗದಲ್ಲಿ ಇರುವವರು ಮೊದಲು, ಎರಡನೇದಾಗಿ ವಿಶ್ವಾಸ ಇರಬೇಕು. ಹಲ್ಲೆಲೂಯ. ವಿಶ್ವಾಸದ ಜೊತೆಯಲ್ಲಿ ಮೂರನೇದಾಗಿ ಯೇಸುವಿನ ಮೇಲೆ ದೃಷ್ಟಿಯನ್ನ ಇಟ್ಟು ಹೋದ್ರಿ ನಮಗೆ ನೇಮಕವಾದ ಓಟವನ್ನು. ಹಲ್ಲೆಲೂಯ. ಎಲ್ಲರೂ ಓಡ್ತಾ ಇದ್ದಾರೆ. ಹಲ್ಲೆಲೂಯ. ಎಲ್ಲರೂ ಓಡ್ತಾ ಇದ್ದಾರೆ. ಈಗ ನಾನು ಮೈಸೂರಿಗೆ ಹೋಗ್ಬೇಕು ಅಲ್ಲ, ನಾನು ಮೈಸೂರು ಹೋಗ್ಬೇಕು, ಸಚಿನ್ ಮುಂಬೈ ಹೋಗ್ಬೇಕು. ಹಲ್ಲೆಲೂಯ. ಇಬ್ಬರು ಈಗ ನಾವೇನ್ ಮಾಡ್ತೇವೆ, ಬೀದರ್ಲ್ಲೇ ಹೋಗ್ತೇವೆ. ಬೀದರಲ್ಲಿ ಹೋಗಿ ನಾನೇನ್ ಮಾಡ್ತೇನೆ, ಯಶವಂತಪುರ ಟ್ರೈನ್ ಇರ್ತೇನೆ, ಬೆಂಗಳೂರಿಗೆ ಹೋಗೋ ಟ್ರೈನ್ ಇರ್ತೇನೆ. ನಾನು ಮೈಸೂರು ಹೋಗ್ಬೇಕಪ್ಪ. ಅದಕ್ಕೆ ಸಚಿನ್ ಕೂಡ ನನ್ನ ಜೊತೆಲಿ ಬಂದು ಅವನು ಯಶವಂತಪುರ ಟ್ರೈನ್ ಏರಿ ಮತ್ತೆ ಅಲ್ಲಿ ಯಶವಂತಪುರದಿಂದ ಮೈಸೂರು ಟ್ರೈನ್ ಏರಿದ್ರೆ ಮುಂಬೈಗೆ ಹೋಗ್ತಾನ? ಇಲ್ಲ. ನನಗೆ ದೇವ್ರು ಹೇಳಿದ್ದು ಮೈಸೂರು ಹೋಗಂತ. ಈಗ ಸಚಿನ್ ಹೇಳಿದ್ರು ಮುಂಬೈಗೆ ಹೋಗಂತ. ಈಗ ಇವನು ಯಾವ ಟ್ರೈನ್ ಇರಬೇಕು? ಮುಂಬೈ ಟ್ರೈನ್ ಇರ್ಬೇಕಲ್ಲ. ಹಲ್ಲೆಲೂಯ. ನಾವು ಏನ್ ಮಾಡ್ತಾ ಇದ್ದೇವೆ, ಇಲ್ಲಿ ವಚನ ಹೇಳ್ತದೆ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು. ಹಲ್ಲೆಲೂಯ. ಅರಸು ಪಾಸ್ಟ್ರಿ ಒಂದು ನೇಮಕ ಓಟ ಕೊಟ್ಟ, ನೀನ್ ಸೇವೆ ಮಾಡಂತ. ನಾನು ಸೇವೆಯ ಓಟವನ್ನು ಆರಿಸಿಕೊಂಡಿದ್ದೇನೆ. ದೇವರು ನಿನಗೆ ಸುವಾರ್ತೆಯನ್ನ ಕುರಿತಾಗಿ ಹೇಳಿರ್ಬೋದು, ನಾನು ಸಭಾಪಾಲಕನಾಗಿದ್ದೇನೆ, ನೀನು ಸುವಾರ್ತೆ ಹೇಳ್ಬೋದು. ನಿನಗೆ ಯಾವುದನ್ನ ನೇಮಕ ಮಾಡನೋ ಆ ಓಟವನ್ನ ತಿಳಿದುಕೊಳ್ಳಬೇಕು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡಿರ್ತಾನ, ಆತ ಅಭಿವೃದ್ಧಿ ಆಗಿರ್ತಾನ. ನಾವೇನ್ ಅನ್ಕೊಳ್ತೇವೆ, ನಾನು ಆತನಂತೆ ಮಾಡಿ ಅಭಿವೃದ್ಧಿ ಆಗ್ತೇನೆ. ಹಲ್ಲೆಲೂಯ. ದೇವರ ವಚನ ಹೇಳ್ತದೆ, ಒಬ್ಬೊಬ್ಬರನ್ನ ವಿಭಿನ್ನವಾಗಿ ವಿಚಿತ್ರವಾಗಿ ನಾನು ರೂಪಿಸಲ್ಪಟ್ಟಿದ್ದೇನೆ ಅಂತ ಹೇಳುವಾಗ ನೀನ್ ಹೇಗೆ ಆತನಂತೆಯೇ ಅಭಿವೃದ್ಧಿ ಆಗ್ತೀನಿ. ಹಲ್ಲೆಲೂಯ. ನಮ್ಮ ಮಾತುಗಳು, ನಮ್ಮ ಪ್ರಾರ್ಥನೆಗಳು ಬದಲಾಗಬೇಕು. ದೇವರೇ, ನನಗೆ ಯಾವ ಓಟ ಕೊಟ್ಟಿದ್ದಿ, ನನ್ನ ಜೀವನದ ಓಟ ಯಾವುದು, ಆ ಓಟದಲ್ಲಿ ನಮಗೆ ನೇಮಕವಾದ ಓಟ. ಹಲ್ಲೆಲೂಯ. ಓಕೆ, ಓದಿ. ನನಗೆ ನೇಮಕವಾದ ಓಟವನ್ನು ಹಲ್ಲೆಲೂಯ ಸ್ಥಿರ ಚಿತ್ತದಿಂದ ಓಡಬೇಕು. ಗಟ್ಟಿಯಾಗಿ ಹಲ್ಲೆಲೂಯ. ಇಲ್ಲೇ ಇರೋರು ಹಲ್ಲೆಲೂಯ, ಮನೆಯಲ್ಲಿರೋರು ಹಲ್ಲೆಲೂಯ. ಅಲ್ಲಿ ಇರ್ಬೇಡ್ರಿ, ಇಲ್ಲೇ ಬಂದ್ರಿ, ಎಲ್ಲ ಸಭೆಯಲ್ಲಿ ಇರ್ರಿ. ನೀವು ಚೆನ್ನಾಗಿ ಗಮನಿಸ್ರಿ ಪ್ರೇರೆ, ಕೆಲವರಿಗೆ ದೇವ್ರು ಖಂಡಿತವಾಗಿ ಬಿಡುಗಡೆ ಮಾಡ್ತಾನ. ಐದನೇದಾಗಿ ನಾವು ನೋಡ್ತಾ ನೇಮಕವಾದ ಓಟ. ನಾಲ್ಕನೇದು, ಆ ಓಟವನ್ನ ಸ್ಥಿರ ಚಿತ್ತವಾಗಿ ಓಡಬೇಕು. ಐದನೇದು. ಹಲ್ಲೆಲೂಯ. ಮುಂದೆ ಸ್ವಲ್ಪ ಹೋದ್ರಿ. ಆತನು ನನ್ನ ಮುಂದೆ ಇಟ್ಟಿರುವ ಸಂತೋಷಕ್ಕಾಗಿ. ನಮ್ಮ ಜೀವನದ ಓಟ ಯಾಕೆ ನಾವು ಓಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ದೇವರು ನಮಗೆ ಒಂದು ಓಟ ನೇಮಿಸಿ ಆ ಓಟದಲ್ಲಿ ಅರಸಿಗಾಗಿ ಒಂದು ಸಂತೋಷ ಇಟ್ಟಾನೆ.
ಹಲ್ಲೆಲೂಯಾ. ಜೈಮಣಿ ಅಕ್ಕಗಾಗಿ ಒಂದು ಸಂತೋಷ ಇಟ್ಟನ, ನಾಯನ ಬಾಯಿಗಾಗಿ ಒಂದು ಸಂತೋಷ ಇಟ್ಟನ, ಸಂತೋಷ ಅಣ್ಣವರಿಗಾಗಿ ಒಂದು ದೊಡ್ಡ ಸಂತೋಷವನ್ನ ಮುಂದೆ ಇಟ್ಟನ. ಇಲ್ಲಿ ಅರಸುಗಾಗಿ ಇಟ್ಟ ಸಂತೋಷಕ್ಕಾಗಿ ಜೈಮಣಿ ಅಕ್ಕ ಓಡಬಾರ್ದು. ಹಲ್ಲೆಲೂಯಾ. ಅರ್ಥ ಆಗ್ತದಲ್ಲ? ನನಗಾಗಿ ಇಟ್ಟ ಸಂತೋಷಕ್ಕಾಗಿ ಜೈಮಣಿ ಅಕ್ಕ ಯಾವತ್ತು ಓಡಬಾರ್ದು. ಅಕ್ಕನಿಗಾಗಿ ಯಾವ ಸಂತೋಷವನ್ನ ದೇವರಿಟ್ಟಾನೋ ಆ ಸಂತೋಷಕ್ಕಾಗಿ ಸ್ಥಿರಚಿತ್ತವಾಗಿ ಓಡ್ಬೇಕು. ಹಲ್ಲೆಲೂಯಾ. ನಾವು ಏನ್ ಮಾಡ್ತಿದ್ದೇವೆ? ಯಾರಿಗೋ ಇಷ್ಟದಕ್ಕಾಗಿ ನಾವು ಓಡ್ತಾ ಇದ್ದೇವೆ, ಯಾರಿಗೋ ಇಟ್ಟ ಸಂತೋಷಕ್ಕಾಗಿ ಓಡ್ತಾ ಇದ್ದೇವೆ, ಯಾರಿಗೋ ಇಟ್ಟ ಜಾಗಕ್ಕಾಗಿ ಓಡ್ತಾ ಇದ್ದೇವೆ, ಯಾರಿಗಾಗೋ ಇಟ್ಟ ವ್ಯಕ್ತಿಗಾಗಿ ನಾವು ಓಡ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಜೀವಿತ ಸಮಾಧಾನವಾಗಿ ಹೇಗಿರುತ್ತೆ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನನಗೆ ನೇಮಕವಾದ ಓಟದಲ್ಲಿ ಸ್ಥಿರಚಿತ್ತವಾಗಿ ಓಡುವಾಗ ನನಗೆ ಏನ್ ಸಂತೋಷ ಇಟ್ಟಲ್ಲ ದೇವರು ಹುಡುಕ್ಬೇಕು. ಹಲ್ಲೆಲೂಯಾ. ನನಗಿಟ್ಟ ಸಂತೋಷಕ್ಕಾಗಿ ನಾನು ಓಡಬೇಕು. ಹೋದ್ರಿ ಮುಂದೆ ನಿನಗಾಗಿ ಒಂದು ಸಂತೋಷ ಇಟ್ಟನ, ಅಲ್ಲಿ ಓಡ್ತಾ ಇದ್ದೆ ನೀನು. ಈಕೆ ಜೈಮಣಿ ಎಲ್ಲಿ ಓಡ್ತಾಳ? ಅಯ್ಯೋ ಈಕೆ ಮಾಡಕ್ ಕೆಲಸ ಇಲ್ಲ. ಹಲ್ಲೆಲೂಯಾ. ಈಕೆ ಒಬ್ಬಕಿನ ಓಡ್ತಾಳ ನೋಡು, ಯಾರು ಇಲ್ದೇರು ಓಟ ಈಕೆ ಕಲ್ತಾಳ. ಈಕೆಗೆ ಓಡಾಕ್ ಬರ್ತದ, ಅನೇಕರ ಅವಮಾನಿಸ್ತಾರ. ಹಲ್ಲೆಲೂಯಾ. ಓಡ್ತಾ ಇರ್ತಿ ಸ್ಥಿರಚಿತ್ತವಾಗಿ. ನಾನೇ ಹೇಳ್ತಾರೆ ಎಷ್ಟು ಓಡ್ತೀನಿ ಬಿಡಕ, ನಿನ್ ಜೀವಿತ ಸಮಾಧಾನ ಬರಲ್ಲ. ಈಗ ಕೇಳಿಸ್ಕೊಂಡು ಅಯ್ಯ ಎಲ್ಲ ಅವಮಾನ ಪಡ್ತದೆ, ಸಾಕು ಓಡಿದ್ ಸಾಕು ಅಂತೇಳಿ ಟರ್ನ್ ಆದ್ರೆ ಏನಾಗ್ತದೆ? ನಿನಗಿಟ್ಟ ಸಂತೋಷವನ್ನು ಕಾಣ್ಲಿಕ್ಕಾಗಲ್ಲ. ಬೈಬಲ್ ಹೇಳ್ತದೆ ಅವಮಾನವನ್ನು ಅಲಕ್ಷ್ಯ ಮಾಡಿ. ಹಲ್ಲೆಲೂಯಾ. ಆ ಒಂದು ನಿಜವಾದ ಓಟ, ನೇಮಕ ಓಟದಲ್ಲಿ ಓಡುವಾಗ ಅವಮಾನಗಳು ಬರ್ತದೆ. ಹಲ್ಲೆಲೂಯಾ. ನಿಂದನೆಗಳು ಬರ್ತದೆ, ಚಿಡಾಯಿಸುವುದು ಬರ್ತದೆ, ಓಡೋದು ಬೇಡ ಅನ್ನುವಂತ ಸಂಗತಿ ಬರ್ತದೆ. ಆದರೆ ಆ ಅವಮಾನಕ್ಕೆ ನಾವು ಕಿವಿಗೊಡದ ಅಲಕ್ಷ್ಯ ಮಾಡ್ಬೇಕಂತ ಕೇರ್ಲೆಸ್ ಮಾಡಿ ನಮಗೆ ನೇಮಕವಾದ ಓಟವನ್ನು ಓಡಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೋದ್ರೆ ಮುಂದೆ ಸಿಲುಬೆಯ ಮರಣವನ್ನ ಸಹಿಸಿ ಹಲ್ಲೆಲೂಯಾ. ಯೇಸು ಸ್ವಾಮಿಯ ಓಟದ ಬಗ್ಗೆ ಹೇಳ್ತಾ ಇದೆ. ಯೇಸು ಸ್ವಾಮಿ ಏನ್ ಮಾಡೋದು? ಸಿಲುಬೆ ಜನ ಅವಮಾನಿಸಿದ್ರೆ ಯೇಸು ಸ್ವಾಮಿಯನ್ನ ದೇವ್ರ ಮಗ ಅಂತನ ಉಗಿರಿ ಇತ್ತನಗ ಬಾಯಿರಿ ಇತ್ತನಗ ಎಲ್ಲ ಮಾಡಿದ್ರು ಕೂಡ ಅವಮಾನವನ್ನ ಲೆಕ್ಕ ತೆಗೆದುಕೊಂಡಲ್ಲಿ ಯೇಸು ಸ್ವಾಮಿ ಈಗ ತೆಗೆದುಕೊಂಡೋಗಿ ಸಿಲುಬೆಯಲ್ಲಿ ಮರಣ ಕೊಟ್ಟರು. ಯೇಸು ಸ್ವಾಮಿ ಚಿಂತೆ ಮಾಡಿಲ್ಲ. ಯಾಕೆ? ಆತನಿಗೆ ಒಂದು ಗೊತ್ತಿತ್ತು, ನಾನು ಇದೆಲ್ಲವನ್ನ ಮಾಡುವ ಕಾರಣವೇ ಯೆಹೋವನ ಬಲಪಾಸದಲ್ಲಿ ನಾನು ಕೂತುಕೊಳ್ತೇನೆ. ಹಲ್ಲೆಲೂಯಾ. ಆ ಒಂದು ಸಂತೋಷ, ಆ ಬಲಪಾಸದ ಸಿಂಹಾಸನವನ್ನ ನೋಡಿ ಯೇಸು ಸ್ವಾಮಿ ಅವಮಾನ ಲೆಕ್ಕ ಮಾಡಿಲ್ಲ, ಮರಣವನ್ನ ಲೆಕ್ಕ ಮಾಡಿಲ್ಲ. ಆತನ ಏನ್ ಮಾಡಿದ್ರು? ಯೇಸು ಸ್ವಾಮಿಗೆ ಕೊಟ್ಟ ಓಟವನ್ನ ಸ್ಥಿರಚಿತ್ತವಾಗಿ ಓಡಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ವಾಕ್ಯ ಹೇಳ್ತದೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ಓಟವನ್ನ ಜಯಿಸಿದವನಿಗೆ ಯೇಸುವಿನ ಬಲಪಾಸದಲ್ಲಿ ಆಸನ ಉಂಟು. ಹಲ್ಲೆಲೂಯಾ. ಯೇಸುವಿನ ಬಲಪಾಸದಲ್ಲಿ ಕೂತ್ಕೊಳ್ಳುವ ಅಧಿಕಾರ ಉಂಟು. ಹಾಗಾದ್ರೆ ಈ ಯೇಸು ಸ್ವಾಮಿಯ ಬಲಪಾಸದ ಅಧಿಕಾರಕ್ಕಾಗಿ ನೀನು ಓಡುವಾಗ ಸ್ಥಿರಚಿತ್ತವಾಗಿ ಓಡಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಒಬ್ಬ ರನ್ನಿಂಗ್ ರೇಸ್ ಮಾಡೋರ್ನ ಎಷ್ಟು ಜನ ನೋಡಿರಿ? ರನ್ನಿಂಗ್ ರೇಸ್ ಹೋಗೋರು, ರನ್ನಿಂಗ್ ಮಾಡ್ತಾರಲ್ಲ ಅವರು. ಹಲ್ಲೆಲೂಯಾ. ಅವರು ಏನ್ ಮಾಡ್ತಾರಂದ್ರೆ ಇಲ್ಲಿಗೆಲ್ಲ ಗ್ಲೌಸ್ ಹಾಕೊಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ಬಿದ್ರೆ ತರ್ಚೋದ್ಬಾರ್ದು, ಗಮನಿಸ್ಬೇಕು. ಅರ್ಸ್ಪಾಸ್ಟ್ ಹೇಳುವಾಗ ಎಲ್ಲ ತಲೆ ನಡೆಸ್ಬಿಡೋದು. ಹಲ್ಲೆಲೂಯಾ. ಒಂಥರ ವಾಕ್ಯ ಇದ್ದಂಗ. ವಾಕ್ಯ ನಮ್ಗೆ ಅನೇಕ ಕಾರ್ಯಗಳನ್ನ ಕಲಿಸ್ತದೆ. ಏನ್ ಮಾಡ್ತಾನೆ? ಇಲ್ಲಿ 2 ಗ್ಲೌಸ್ ಹಾಕೊಡ್ತಾನೆ, ಚಳಿ ಹಾಕೊಡೋಣ ಅಂತ ಹೇಳಿ. ಇಲ್ಲಿ ಎಲ್ಲ ಕಬಡ್ಡಿಗೆ ಹಾಕೊಡ್ತಾರ ನೋಡ್ರಿ, ಬಿದ್ರೆ ಕ್ರಾಚ್ ಹಾಕೊಡ್ತಾರ. ಅಂಗಿ ಇಲ್ಲಿ ಹಾಕೊಡ್ತಾನ, ಮತ್ತೆ ಕ್ರಿಕೆಟ್ ಅವ್ರು ಹಾಕೊಳ್ತಾರ ನೋಡಿದ್ರೆ. ಇಲ್ಲೆಲ್ಲ ಏನಂತಾರಕ್ಕೆ ಲೆಗ್ ಬಾಲ್ ಬಿದ್ರೆ ಏನ್ ಹಾಕೊಡೋದು ಅಂತೇಳಿ ಅದ್ ಹಾಕೊಂಡು ಮುಖಕ್ಕೆ ಹಾಕೊಡ್ತಾರ. ಸಚಿನ್ ತೆಂಡೂಲ್ಕರ್ ಬಾಲ್ ಬಿಡಬಾರ್ದಂತ ಇದೆಲ್ಲ ಹಾಕೊಂಡು ಈಗ ರನ್ನಿಂಗ್ ಈಗ ರೆಡಿ ಆಗ್ತಾನೆ. ಬಿದ್ರೆ ಗಾಯ ಆಗ್ಬಾರ್ದಲ್ಲ. ದೊಡ್ಡ ಶೂ ಹಾಕೊಂಡು, ಮಿಲಿಟರಿ ಶೂ ಇಲ್ಲವಾಗಿ ಇರ್ತದೆ, ಅದು ಹಾಕೊಂಡು ಹಿಂಗೆ ನಿಂತಿರ್ತಾನ. ಜಾಕೆಟ್ ಎಲ್ಲ ಹಾಕೊಂಡು ಮತ್ತೆ ಹೆಂಗೆ ಇರ್ತಾನೆ? ಶಾರ್ಟ್ಸ್ ಹಾಕೊಂಡು ಒಂದು ಟಿ ಶರ್ಟ್ ಹಾಕೊಂಡು ಏನ್ ಮಾಡ್ತಾನೆ? ಆರಾಮಾಗಿ ನಿಂತಿರ್ತಾನೆ. ಅಂದ್ರೆ ಫ್ರೀ ಆಗಿ ನಿಂತಿರ್ತಾನೆ. ಹಲ್ಲೆಲೂಯಾ. ಸಚಿನ್ ಬಾಬಾದಲ್ಲಿ ಸ್ವಲ್ಪ ಮುಂದೆ ಒಂದೆರಡು ಬ್ಯಾಗ್ ತಗೊಂಡು, ಇಲ್ಲಾಂದ್ರೆ ಅವ ಇರಲಿ ಬರ್ಬೋದು ಬ್ಯಾಗ್ ತಗೊಂಡ್ರಿ. ದೇವರು ನನಗೆ ಅನೇಕ ಕಾರ್ಯಗಳನ್ನು ಮಾತಾಡ್ತಾರೆ. ಸಭೆಯಲ್ಲಿ ಇಂಥದ್ದೆಲ್ಲ ಇರಬಾರ್ದು. ಹಲ್ಲೆಲೂಯಾ. ಹಾಕೊಂಡ್ರೆ ಬ್ಯಾಗ್ ಇದು ಬರ್ರಿ, ಇದು ಮೇಲ್ ಬರ್ರಿ, ಸ್ಟೇಜ್ ಮೇಲೆ ಬರ್ರಿ. ಹಲ್ಲೆಲೂಯಾ. ಬರ್ರಿ ಇಲ್ಲಿ ನಿಂತ. ಈಗ ಆಯ್ತು. ಈಗ ಅಣ್ಣ ಕೂಡ ರನ್ನಿಂಗ್ ನಿಂತ, ಹಿಂಗ್ ನಿಂತಿರು. ನಾನು ಕೂಡ ರನ್ನಿಂಗ್ ನಿಂತಾನೆ. ಈಗ ಓಡುವಾಗ ಯಾರು ಗೆಲ್ತಾರಂತೆ? ಹಲ್ಲೆಲೂಯಾ. ಇವ್ರು ಆರಾಮಾಗಿ ಓಡ್ತಾರೆ, ನಾನು ಆರಾಮಾಗಿ ಓಡ್ತಾನೆ. ಇವ್ರು ಯಾಕೆ ಆರಾಮಾಗಿ ಓಡಕ್ಕಾಗಲ್ಲ? ಬ್ಯಾಗ್ ಹಾಕೊಂಡ್ರ, ಕೈಯಲ್ಲಿ ಲಗೇಜ್ ಇಟ್ಕೊಂಡ್ರ, ಇನ್ನ ಕೆಲವ್ರು ಆ ಕಡೆ ಒಂದು ಲಗೇಜ್ ಇಟ್ಕೊಂಡ್ರು. ಎಲ್ಲ ನಾನೇ ಒತ್ಕೊಂಡು ಓಡ್ತಾನೆ. ಹಲ್ಲೆಲೂಯಾ. ಇದೆಲ್ಲವನ್ನ ಒತ್ಕೊಂಡು ಓಡಿದ್ರೆ ಓಡಕ್ಕೆ ಈಸಿ ಆಗ್ತದ? ಇಲ್ಲ.
ಹಾಗಾದ್ರೆ ಈಗ ಅಣ್ಣ ಏನ್ ಮಾಡ್ಬೇಕು? ನೋಡ್ಬೇಕಿಲ್ಲ, ಸ್ವಲ್ಪ ಅಷ್ಟೇ ಏನಪ್ಪ ಖಾಲಿ ಬಂದಾರ ಆರಾಮಾಗಿ ಅಂತ. ಹಲ್ಲೆಲೂಯಾ. ಈಗ ಏನ್ ಮಾಡ್ಬೇಕಾಗ್ತದೆ? ಈ ಬ್ಯಾಗ್ ಅನ್ನು ಬಿಡ್ಬೇಕು. ಏನ್ ಮಾಡ್ಬೇಕು? ಬ್ಯಾಗ್ ಅನ್ನು ಇಳಿಸ್ಬೇಕು. ಮತ್ತೆ ಈ ಬ್ಯಾಗ್ ಅನ್ನು ಇಳಿಸ್ಬೇಕು. ಇವಾಗ ಓಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈ ತರದ ಅನೇಕ ಲಗೇಜ್ ಗಳನ್ನ ನಾವು ಹಾಕೊಂಡು ಟೂರಿಸ್ಟ್ ಹೋಗೋರ್ ತರ ಹಿಂದ್ಗಡೆ ಒಂದು ದೊಡ್ಡ ಬ್ಯಾಗು, ಈ ಕಡೆ 2 ಬ್ಯಾಗು, ಒಂದು ಜಿಮ್ ಬ್ಯಾಗು, ಒಂದು ಪರ್ಫ್ಯೂಮ್ ಬ್ಯಾಗು, ಸೆಂಟ್ ಬ್ಯಾಗು ಎಲ್ಲವನ್ನ ಹಾಕೊಂಡು ರನ್ನಿಂಗ್ ರೇಸ್ ಅಲ್ಲಿ ನಿಂತ್ಕೊಂಡ್ರೆ ನೀನ್ ಸ್ಥಿರಚಿತ್ತವಾಗಿ ಓಡಕ್ಕಾಗಲ್ಲ. ಹಲ್ಲೆಲೂಯಾ. ಓಡ್ತಾ ಇರ್ತೀಯ, ಅವಾಗ ಇಲ್ಲಿ ಸೆಂಟ್ ಬ್ಯಾಗ್ ಕಳ್ಕೊಳ್ತಾ ಇದ್ರೆ ಅದ ಹಿಂಗೆ ಎತ್ಕೋಬೇಕು. ಹಲ್ಲೆಲೂಯಾ. ಮತ್ತೆ ಹೋಗ್ತಾ ಇರ್ತೀಯ, ಇಲ್ಲಿ ಏನೋ ಬಿದ್ದು ಹೋಗ್ತಾ ಲಿಫ್ಟಿಗೆ ಹರಿ ಎತ್ಕೊಳ್ಬೇಕು. ಹಲ್ಲೆಲೂಯಾ. ಇದೆಲ್ಲ ಎತ್ಕೊಳ್ಳೋಷ್ಟ್ರಲ್ಲಿ ಏನಾಗ್ತದೆ? ಏನು ಇಲ್ಲದೆ ಓಡ್ತಾ ಇದ್ದವ ರಣ 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 ಓಡಿ ಹೋಗಿ ಆ ಜಯದ ಮಾಲೆನ ಮುಟ್ಟಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಅನೇಕರು ಈ ಆತ್ಮಿಕ ಜೀವಿತದಲ್ಲೂ ಕೂಡ ಹಿಂಗೆ ಓಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಸಂಗತಿಗಳನ್ನ ಒತ್ಕೊಂಡು ಏನ್ ಮಾಡ್ತಿದ್ದಾರೆ? ಅಸತ್ಯದ ಒಂದು ಮೂಟೆ. ಅಸತ್ಯ ಅಂದ್ರೆ ಅರ್ಥ ಆಗ್ತದ? ಸುಳ್ಳಿನ ಒಂದು ಮೂಟೆ ಬಗ್ಲಾಗದ ಎಲ್ಲ ಕುಸದಾಗನೆ ತಗೊಂಡಿವಿ. ಇಲ್ಲಿ ಏನಂದ್ರೆ ಸುಳ್ಳಿಂದ ಕಂತೆ ಹಾಕೊಂಡು. ಹಲ್ಲೆಲೂಯಾ. ಈ ಕಡೆ ಒಂದು ಜಗಳದ ಒಂದು ದೊಡ್ಡ ಮೂಟೆ. ಹಲ್ಲೆಲೂಯಾ. ಹಿಂದ್ಗಡೆ ಒಂದು ದೊಡ್ಡ ಸಾಲದ ಮೂಟೆ ಎಲ್ಲ ಹಾಕೊಂಡು ಏನ್ ಮಾಡ್ತದವೆ? ಸಮಾಧಾನವಾಗಿ ಓಡ್ಬಿಡ್ಬೇಕು. ಸಮಾಧಾನವಾಗಿ ಎಲ್ಲಿ ಓಡ್ತೀಯಪ್ಪ? ಹಲ್ಲೆಲೂಯಾ. ಇವತ್ತು ಎದ್ದು 8 ಗಂಟೆಗೆ ಚರ್ಚಿಗೆ ಹೋಗ್ಬೇಕಂತ ಅನ್ಕೊಳ್ತೀವಿ. 2 ಫೋನ್ ಬರ್ತಾವ. ಹಲ್ಲೆಲೂಯಾ. 2 ಫೋನ್ ಬಂದ್ರೆ ಏನಾಗ್ತದೆ? ರೆಡಿ ಆಗಿದ್ದೆಲ್ಲ ಇನ್ಸೆಂಟ್ ಎಲ್ಲ ವಾಪಸ್ ತೆಗೆದು ನೀನ್ ಹೋಗಮ್ಮ, ನೀನ್ ಚರ್ಚಿಗೆ ಹೋಗಿರು, ನಾನು ಆಮೇಲೆ ಬರ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಕಾರಣ ಅನೇಕ ಸಂಗತಿಗಳನ್ನ ಜ್ಞಾತಾಕೊಂಡು ಓಡ್ತಾ ಇದ್ದೀರಿ, ಸ್ಥಿರಚಿತ್ತತೆ ಇಲ್ಲದೆ. ಹಲ್ಲೆಲೂಯಾ. ಈಗ 1ನೇದಾಗಿ ನಾನು ಹೇಳ್ತೇನೆ, 9 ಕಾರ್ಯಗಳಿವೆ. ಒಂದು ನಂಬಿಕೆ, 2ನೇದು ಏನ್ ಹೇಳಿದ್ವಿ? ನಂಬಿಕೆ. 3ನೇದು ಯೇಸುವಿನ ಮೇಲೆ ದೃಷ್ಟಿ. 4ನೇದು ನೇಮಕವಾದ ಓಟ. 5ನೇದು ಅದನ್ನು ಸ್ಥಿರಚಿತ್ತವಾಗಿ ಓಡೋದು. 6ನೇದು ನನಗಾಗಿಟ್ಟಿರ್ತಕ್ಕಂಥ ಒಂದು ಸಂತೋಷ. ಅವಮಾನವನ್ನ ಅಲಕ್ಷ್ಯ ಮಾಡುವಂಥದ್ದು. 7ನೇದು ಸಿಲುಬೆಯ ಮರಣ, ಅಂದ್ರೆ ಲೋಕದ ಪಾಲಿ